ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ವೈಭವ್ ಸ್ಟೋರ್ಸ್. ನಿಮ್ಮ ನೆಚ್ಚಿನ ಎಲ್ಲ ಉತ್ತಮ ಗುಣಮಟ್ಟದ ಮೇಕಪ್ ಸಾಮಗ್ರಿಗಳಿಗಾಗಿ ಇಂದೇ ಭೇಟಿ ಕೊಡಿ ವೈಭವ್ ಸ್ಟೋರ್ಸ್, ನಗರಪೇಟೆ, ಬೆಂಗಳೂರು. ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ ದೀಪಾವಳಿಯ ವಿಶೇಷ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಆಧ್ಯಾತ್ಮೀಯ ಸ್ವಾಗತ, ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಇವತ್ತು ಬಲು ವಿಶೇಷವಾದ ಬಲಿಪಾಡ್ಯಮಿ ನಾವೆಲ್ಲರೂ ಆಚರಿಸ್ತೇವೆ. ಆದ್ರೆ ವಿಧಿವತ್ತಾಗಿ ಹೇಗೆ ಆಚರಿಸ್ಬೇಕು ಗೊತ್ತಾ? ತಿಳಿಯೋಣ ಬನ್ನಿ ಗುರುಗಳು ಏನ್ ಹೇಳ್ತಾರೆ ಅಂತ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳನ್ನ ಸ್ವಾಗತಿಸೋಣ. ಈಗ ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುಗಳೇ, ಇವತ್ತು ಬಲಿಪಾಡ್ಯಮಿ, ತಮಗೂ ಕೂಡ ಬಲಿಪಾಡ್ಯಮಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಧನ್ಯವಾದಗಳು ಗುರುಗಳೇ. ಈಗ ಪಂಚಾಂಗ ಶ್ರವಣದ ಕಡೆ ಗಮನ ಕೊಡೋಣವಾ? ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಯಾರ್ಯಾರು ಈ ಒಂದು ಅಕ್ಟೋಬರ್ ತಿಂಗಳ 22ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ಬೇರೆ ಬೇರೆ ಸಂಭ್ರಮಾಚರಣೆಯಲ್ಲಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹದಿಂದ ನಿಮಗೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ದೊರಕಲಿ ಮತ್ತು ನಿಮ್ಮ ಜೀವನ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಕೂಡ ಸಲ್ಲಿಸ್ತೇನೆ ನಿಮಗೆ. ಭಗವಂತನಲ್ಲಿ ಕೂಡ ನಿಮ್ಮ ಅಭಿವೃದ್ಧಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಹಾಗೆಯೇ ಇದರ ಮಧ್ಯದಲ್ಲಿ ಈ ಒಂದು ದೀಪಾವಳಿಯ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಆ ಭಗವಂತನ ಅನುಗ್ರಹವಾಗಲಿ ಅನ್ನುವಂಥ ದೀಪಾವಳಿಯ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ಥ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ ಅಥವಾ ಪಾಡ್ಯದ ದಿನ ಬುಧವಾರ. ಇವತ್ತು ಸ್ವಾತಿ ನಕ್ಷತ್ರ ಇದೆ. ತುಲಾ ರಾಶಿಯಲ್ಲಿ ಚಂದ್ರನ ಸಂಚಾರ ಉಂಟು. ಪ್ರೀತಿ ಅನ್ನುವಂತಹ ಯೋಗ ಇದೆ. ಹಾಗೆ ಭವಕರಣ ಇರ್ತಕ್ಕಂಥದ್ದು ಇದು ಇವತ್ತಿನ ಪಂಚಾಂಗವಾದರೆ, ಗ್ರಹಸ್ಥಿತಿಯನ್ನು ನೋಡುವುದಾದರೆ ಮೇಷ, ವೃಷಭ, ಮಿಥುನ 3 ರಾಶಿಯಲ್ಲಿ ಕೂಡ ಯಾವುದೇ ಗ್ರಹ ಸಂಚಾರ ಇಲ್ಲ. ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಹಾಗೆಯೇ ಕನ್ಯಾ ರಾಶಿಯಲ್ಲಿ ಶುಕ್ರ, ತುಲಾ ರಾಶಿಯಲ್ಲಿ ರವಿ, ಚಂದ್ರ, ಮಂಗಳ ಮತ್ತು ಬುಧ, ಈ 4 ಗ್ರಹಗಳ ಸಂಚಾರ ಇದೆ. ವೃಶ್ಚಿಕ, ಧನು, ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಹಾಗೆಯೇ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರ ಇದೆ ಮತ್ತು ಮೀನ ರಾಶಿಯಲ್ಲಿ ಶನೇಶ್ವರನ ಸಂಚಾರ. ಇದು ಒಟ್ಟಾರೆ ಇವತ್ತಿನ ಗ್ರಹಸ್ಥಿತಿ ಇರತಕ್ಕಂಥದ್ದು. ಬಲಿಪಾಡ್ಯಮಿಯ ದಿನದಂದು ಯಾರೆಲ್ಲರಿಗೂ ವಿಶೇಷವಾಗಿದೆ ಈ ದಿನವೇ ವಿಶೇಷ. ಆದರೆ ಅದರಲ್ಲೂ ಪ್ರತ್ಯೇಕವಾಗಿ ರಾಶಿಯಾನುಸಾರವಾಗಿ ಯಾರೆಲ್ಲರಿಗೆ ಒಳಿತಾಗಲಿದೆ ಎಂದು ತಿಳಿಸ್ಕೊಡಿ ಗುರುಗಳೇ. ಮೇಷರಾಶಿಯೊಂದಿಗೆ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಸಪ್ತಮ ಭಾವದಲ್ಲಿ ಚತುರ್ಗ್ರಹ ಯೋಗ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶದ ದರ್ಶನವನ್ನು ಮಾಡಬಹುದು. ಗೃಹ ಕೃತ್ಯಗಳಲ್ಲಿ ಉತ್ತಮವಾಗಿರತಕ್ಕಂಥ ಫಲವನ್ನು ನೋಡಬಹುದು. ದೇವತಾರಾಧನೆಯಲ್ಲಿ ನೋಡಬಹುದು. ಹಾಗೆಯೇ ಆರೋಗ್ಯದ ವಿಷಯದಲ್ಲಿ ಕೂಡ. ಹೀಗೆ ಅನೇಕ ವಿಷಯಗಳಲ್ಲಿ ಮೇಷರಾಶಿಯವರಿಗೆ ಇವತ್ತು ಉತ್ತಮವಾದಂಥ ಒಂದು ದಿನವಾಗಿ ಕಾಣಿಸುತ್ತೆ. ಹಾಗಂಥೇಳಿ ಸಾಡೆ ಸಾತಿಯ ದೋಷವನ್ನು ಒಂದನ್ನು ನಾವು ಇಲ್ಲಿ ಗಮನಿಸಲೇಬೇಕಾಗತ್ತೆ. ಹಾಗಾಗಿ ಇವತ್ತು ಬುಧವಾರ, ಮುಖ್ಯವಾಗಿ ನೀವು ಇವತ್ತೇನು ಮಾಡಿ ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ. ನಿತ್ಯ ಕಾರ್ಯಗಳ ಮಧ್ಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿಕೊಂಡು ಬರ್ತಕ್ಕಂಥ ಸಾಡೆ ಸಾತಿಯ ಸಂಬಂಧವಾದ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾನಸಿಕ ಕ್ಲೇಶಗಳಿಂದ ನಿಮ್ಮನ್ನು ನೀವು ಬಚಾವ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬಹುದಾಗಿರುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ರಾಶಾಧಿಪತಿ ಮತ್ತು ಶನೇಶ್ವರನ ಪರಸ್ಪರ ದೃಷ್ಟಿ ಕೂಡ ಇದೆ. ಅದರ ಜೊತೆಯಲ್ಲಿ 6ನೇ ರಾಶಿಯಲ್ಲಿರ್ತಕ್ಕಂತಹ ಚತುರ್ಗ್ರಹ ಯೋಗ ಅನೇಕ ರೀತಿಯ ಶತ್ರುಗಳಿಂದ ನಿಮ್ಮನ್ನು ಬಚಾವ್ ಮಾಡ್ತಕ್ಕಂಥದ್ದು, ಪಾಪಾಚರಣೆಯಿಂದ ನಿಮ್ಮನ್ನು ಬಚಾವ್ ಮಾಡ್ತಕ್ಕಂಥದ್ದು, ಶುಭ ಸ್ಥಾನಗಳಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ನೋಡಬಹುದಾಗಿರುತ್ತೆ. ಚತುರ್ಥಾಧಿಪತಿ ಆಗಿರ್ತಕ್ಕಂತಹ ಸೂರ್ಯ ಕೂಡ ನೀಚ ಸ್ಥಿತಿಯಲ್ಲಿದ್ದರೂ ಕೂಡ ಪಾಪಗ್ರಹಗಳು ನೀಚರಾದರೆ ಶುಭ ಫಲವನ್ನು ಕೊಡುವುದರಿಂದ
ನಿಮ್ಮ ಆತ್ಮಾಭಿಮಾನ ಅಥವಾ ವಿಲ್ ಪವರ್ ಅಂತಕ್ಕಂಥದ್ದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಉಂಟು. ಹಾಗಾಗಿ ನೀವಿವತ್ತು ಶಿವಾರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಗುರುಬಲ ಪ್ರಾಪ್ತಿಯಾಗಿದೆ. ಜೊತೆಯಲ್ಲಿ ಪಂಚಮದಲ್ಲಿರ್ತಕ್ಕಂತಹ ಚಂದ್ರ ಆಂಶಿಕವಾಗಿರ್ತಕ್ಕಂತಹ ಕೇಂದ್ರದ ಗುರುವಿನ ಒಂದು ಬಲವನ್ನು ಹೊಂದಿ ಗಜಕೇಸರಿ ಯೋಗವನ್ನು ಉಂಟು ಮಾಡ್ತಾನೆ. ಆದರೆ ಚಂದ್ರನಿಗೆ ಬಲ ಇಲ್ಲ. ಇವತ್ತು ಸಾಯಂಕಾಲ ಚಂದ್ರೋದಯ ಉಂಟು. ಹಾಗಾಗಿ ಚಂದ್ರ ದರ್ಶನವನ್ನು ಮಾಡಿ. ಮುಖ್ಯವಾಗಿ ಇವತ್ತು ಸಾಧ್ಯವಾದರೆ ಚಂದ್ರ ದರ್ಶನ ಸ್ವಲ್ಪ ಕಷ್ಟ ಆಗ್ಬೋದು. ಮೋಡ ಇದ್ದ ವಾತಾವರಣ ಆದರೆ ಚಂದ್ರ ದರ್ಶನ ಕಷ್ಟ. ಪಶ್ಚಿಮ ದಿಕ್ಕಿನಲ್ಲಿ ನಾವು ಚಂದ್ರನನ್ನು ಇವತ್ತು ದರ್ಶನ ಮಾಡಬಹುದಾಗಿರುತ್ತೆ ಸಾಯಂಕಾಲ ಸುಮಾರು 7 ಗಂಟೆಯ ಸುಮಾರಿಗೆ. ಎಲ್ಲಿ ಮಳೆ ಇಲ್ಲ ಅಥವಾ ಮೋಡ ಇಲ್ಲ ಅಲ್ಲಿ ದರ್ಶನ ಸುಲಭ. ಚಂದ್ರ ದರ್ಶನವನ್ನು ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಶುಭವಾಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಖಂಡಿತವಾಗಲೂ ಸಾಕಷ್ಟು ಉತ್ತಮವಾದಂಥ ಫಲ ಮಿಥುನ ರಾಶಿಯವರಿಗೆ ದೊರಕೋದಕ್ಕೆ ಅವಕಾಶ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಸಮಾಧಾನಕರವಾಗಿರತಕ್ಕಂಥ ದಿನ. ಕಾರಣ ನಿಮ್ಮ ರಾಶ್ಯಾಧಿಪತಿಯು ಮಾತೃಸ್ಥಾನಕ್ಕೆ ಹೋಗಿರತಕ್ಕಂಥದ್ದು. ತಾಯಿ ಸಮಾನರಾದವರ ಅನುಗ್ರಹ ಅಥವಾ ಅವರಿಂದ ಒಂದು ಸಹಕಾರ ಅಥವಾ ಒಂದು ಸಹಯೋಗ, ಮಾನಸಿಕವಾಗಿರತಕ್ಕಂಥ ಒಂದು ಅವರ ಸಪೋರ್ಟ್ ಅನ್ನುವಂಥದ್ದು, ಆಧಾರ ಅಂತಕ್ಕಂಥದ್ದು ನಿಮಗೆ ಸಿಗುವಂಥ ಎಲ್ಲ ಲಕ್ಷಣ ಉಂಟು. ಹಾಗಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಕೂಡ ಸಾಕಷ್ಟು ವೃದ್ಧಿಯನ್ನು ನೋಡಬಹುದಾಗಿರುತ್ತೆ. ಪ್ರಯತ್ನವನ್ನು ಸರಿಯಾಗಿಟ್ಕೊಳ್ಬೇಕು. ಪಂಚಮಾಧಿಪತಿಯಾಗಿರತಕ್ಕಂಥ ಮಂಗಳ, ಕರ್ಕಾಟಕಕ್ಕೆ ಪಂಚಮ ಮತ್ತು ಕರ್ಮಾಧಿಪತಿಯಾಗಿರತಕ್ಕಂಥ ಮಂಗಳ ಚತುರ್ಥ ಭಾವದಲ್ಲಿದ್ದಾಗ ಭೂಮಿ ಸಂಬಂಧ ವ್ಯವಹಾರಗಳಲ್ಲಿ ಕೂಡ ಸಾಕಷ್ಟು ಉತ್ತಮವಾದಂಥ ಫಲವನ್ನು ನೋಡ್ಬೋದು ಅಂತ ಹೇಳುತ್ತೆ. ಆದರೆ ಅಲ್ಲಿ ಬುಧ ಇರೋದರಿಂದ ಮಂಗಳನಿಗೆ ಸಂಪೂರ್ಣವಾದ ಅವಕಾಶ ಇರೋದಿಲ್ಲ. ಹಾಗಾಗಿ ವರಾಹಸ್ವಾಮಿಯನ್ನು, ಭೂದೇವಿ ಸಹಿತನಾಗಿರ್ತಕ್ಕಂಥ ವರಾಹಸ್ವಾಮಿಯ ಧ್ಯಾನ, ಪ್ರಾರ್ಥನೆ, ಪೂಜೆ, ಸೇವೆ, ಹರಕೆ ಅಥವಾ ಜಪ, ತಪ, ಅನುಷ್ಠಾನ, ಹೋಮ, ಹವನ ಇತ್ಯಾದಿ ಯಾವುದಾದ್ರೂ ಒಂದನ್ನು ಆಚರಣೆ ಮಾಡಿ ಆ ಭೂವರಾಹಸ್ವಾಮಿಯ ಸಂತುಷ್ಟಿಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡೆದ ಪಕ್ಷದಲ್ಲಿ ಈ ವಿಚಾರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ನಿಮಗೆ ಉಂಟಾಗ್ತದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಗುರುಗಳೇ, ಬಲಿಪಾಡ್ಯಮಿ ಅಂದ ಕೂಡಲೇ ಬಲಿ ಚಕ್ರವರ್ತಿ ನೆನಪಾಗತ್ತೆ. ಆ ಕಥೆಯನ್ನ ಎಷ್ಟು ಕೇಳ್ತಾ ಇದ್ರೂ ಪದೇ ಪದೇ ಕೇಳಬೇಕು, ನಾವು ಜೀವನದಲ್ಲಿ ಏನಾದ್ರೂ ಅಳವಡಿಸ್ಕೊಳ್ಬೇಕು ಅನ್ನೋ ಭಾವ ಮೂಡುತ್ತೆ. ಹಾಗಾಗಿ ಪುರಾಣದ ಕಥೆಗಳ ವಿಶೇಷವೇ ಅಲ್ವಾ ಗುರುಗಳೇ? ಬಲಿ ಚಕ್ರವರ್ತಿಯ ಕಥೆಯೊಂದಿಗೆ ಇವತ್ತು ವಿಶೇಷವಾಗಿ ಹೇಗೆಲ್ಲ ಪೂಜೆಯನ್ನ ಮಾಡಬೇಕು ತಿಳಿಸ್ಕೊಡಿ. ಮುಖ್ಯವಾಗಿ ಎಲ್ಲರಿಗೂ ಬಲಿ ಚಕ್ರವರ್ತಿಯ ಕಥೆ ಆಲ್ಮೋಸ್ಟ್ ಗೊತ್ತಿರ್ತದೆ. ಹೌದು. ಅದಕ್ಕೆ ಪೂರ್ವಭಾವಿಯಾಗಿ ಕೆಲವು ವಿಷಯಗಳು ಗೊತ್ತಿರಬೇಕು. ಹಾಗಾದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಲಿಂಕ್ ತಪ್ತದೆ ಅಲ್ವಾ? ಅನೇಕ ಸಾರಿ ಅವನು ಯಾಕೆ ಇಂದ್ರ ಯಾಕಾದ, ಅವನು ಇವನ್ ಯಾಕೆ ಬಂದ, ಅವನ್ ಯಾಕೆ ಹಂಗೆ ಯಾಕಾಯ್ತು, ಹಿಂಗೆ ಯಾಕಾಯ್ತು. ನಮ್ಮೆಲ್ಲರಿಗೂ ಕಾಡೋ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಬಲಿ ಹೇಳಿ ಕೇಳಿ ದಾನದಲ್ಲಿ ಎತ್ತಿದ ಕೈ, ಆದರೂ ಕೂಡ ವಾಮನ ಯಾಕೆ ತುಳಿದ ಅವನನ್ನ ಅಲ್ವಾ? ಇದೊಂದು ಅದ್ಭುತವಾದ್ದು. ಮತ್ತೊಂದು ಸ್ವಲ್ಪ ಆ ವಿಷಯದಲ್ಲಿ ಅನೇಕರಿಗೆ ಸಂಶಯ ಕೂಡ ಇದೆ. ದಾನ ಮಾಡಿದವನ್ನೇ ತುಳಿಯೋದು ಅಂದ್ರೆ ಏನರ್ಥ ಅಲ್ವಾ? ಇದನ್ನೆಲ್ಲ ಯೋಚನೆ ಮಾಡಿದಾಗ ಕಥೆಯನ್ನ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಯಾಕಂದ್ರೆ ಬಲಿ ಚಕ್ರವರ್ತಿಯನ್ನ ಆರಾಧಿಸುವಂತವ್ರು ಇದ್ದಾರೆ. ಈಗ ನಾವೇ ಆರಾಧನೆ ಮಾಡ್ತೇವಲ್ಲ, ನಾವು ಅವನು ಮತ್ತೆ ವಾಪಸ್ ಬರ್ತಾನೆ ಅಂತ ನಂಬಿ ತಾನೆ ದೀಪವನ್ನೆಲ್ಲ ಬೆಳಗುವಂತ. ಖಂಡಿತ ಸತ್ಯ ಅದು. ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಕಥೆಯನ್ನು ನಾವು ನೋಡ್ಬೇಕು. ಏನಾಯ್ತು ಅಂತಂದ್ರೆ, ವೃತ್ರಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ, ಅವನ ತಂದೆ ವಿಶ್ವರೂಪ ಅಥವಾ ತ್ವಷ್ಟ ಅನ್ನುವಂಥ ಒಬ್ಬ ದೇವತೆ, ಇಂದ್ರನ ಸಹೋದರ ಅವನು ತ್ವಷ್ಟ. ಆ ತ್ವಷ್ಟ ಅಂತಕ್ಕಂಥವನು ಅವನ ಮಗ ವಿಶ್ವರೂಪಾಚಾರ್ಯ ಅಂತ ಇದ್ದ. ಅದು ಬಹಳ ದೊಡ್ಡದಾದ ಕಥೆ ಇದೆ, ಸ್ವಲ್ಪ ಶಾರ್ಟ್ ಕಟ್ ಮಾಡ್ತಾ ಇದ್ದೀನಿ ನಾನು. ಭಾಗವತದಲ್ಲಿ ಎಲ್ಲ ವಿಸ್ತಾರವಾಗಿದೆ. ಬೇರೆ ಪುರಾಣ, ವಾಯುಪುರಾಣ, ವರಾಹ ಪುರಾಣ, ವಾಮನ ಪುರಾಣದಲ್ಲೂ ಕೂಡ ಇದೆ. ಇರಲಿ, ವಾಮನ ಪುರಾಣದಲ್ಲೂ ತುಂಬ ದೀರ್ಘವಾಗಿದೆ, ಭಾಗವತದಲ್ಲೂ ಕೂಡ ಇದೆ. ಏನಂತ, ಆ ತ್ವಷ್ಟ ಅನ್ನುವಂಥ ಇಂದ್ರ ಸಹೋದರನ ಮಗ ವಿಶ್ವರೂಪನನ್ನು ಗುರುವಾಗಿ ಆಶ್ರಯಿಸ್ತಾನೆ ಇಂದ್ರ. ಕಾರಣ ಏನು ಅಂದರೆ, ಬೃಹಸ್ಪತಿ ಆಚಾರ್ಯರಿಗೆ ಬೇಜಾರಾಗ್ಬಿಟ್ಟಿರುತ್ತೆ ಇಂದ್ರನ ಮೇಲೆ. ಏನೋ ಒಂದ್ಸರಿ ಉದ್ದಟತನ ಮಾಡಿಬಿಟ್ಟ, ಅವಿವೇಕಿ ಥರ ವರ್ತಿಸ್ಬಿಟ್ಟ, ತನ್ನನ್ನು ತಾತ್ಸಾರ ಮಾಡಿಬಿಟ್ಟ, ಗುರುಸ್ಥಾನದಲ್ಲಿ ಇಡಲಿಲ್ಲ ಅಂತ. ಆಗ ಆಚಾರ್ಯರನ್ನಾಗಿ ಇಟ್ಕೊಂಡಂತಹ ದೇವೇಂದ್ರ ಅವರು ಮೋಸ ಮಾಡಿದ್ದು ಗೊತ್ತಾಗುತ್ತೆ. ಅವರು ಮೋಸ ಮಾಡ್ತಿರ್ತಾರೆ, ರಾಕ್ಷಸರಿಗೂ ಆಹುತಿ ಕೊಡ್ತಿರ್ತಾರೆ. ಇದನ್ನು ಕಂಡು ಬೇಸರವಾಗಿ ಅವರು ಸಂಹಾರ ಮಾಡಿರ್ತಾನೆ. ಅದರಿಂದಾಗಿ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂದ್ಬಿಡತ್ತೆ. ಬ್ರಹ್ಮಹತ್ಯಾ ದೋಷ ಯಾಕೆಂದರೆ ಗುರು ಆಚಾರ್ಯರಾಗಿದ್ದಂಥವರಲ್ಲ, ಅವರನ್ನು ಹತ್ಯಾದೋಷ ಬಂದಿದ್ದರಿಂದ ಇಂದ್ರನಿಗೆ ಇಂದ್ರಾಸನ ಕಳೆದು ಹೋಗ್ತದೆ. ಅವನು ಆವಾಗ ಬೇರೆ ಕಡೆಗೆ ಗುಪ್ತವಾಗಿ ಅಜ್ಞಾತವಾಸದಲ್ಲಿ ಇರಬೇಕಾದ ಪ್ರಸಂಗ ಬರುತ್ತೆ. ಆ ಸಂದರ್ಭದಲ್ಲಿ ಇಂದ್ರಾಸನಕ್ಕೆ ಯಾರಾದರೂ ಬೇಕಲ್ವಾ?
ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ಚಂದ್ರವಂಶದ ರಾಜನಾದ ನಹುಷನನ್ನು ಕರ್ಕೊಂಡ್ಬರ್ತಾರೆ. ಅವನು 99 ಅಶ್ವಮೇಧ ಯಾಗ ಮಾಡಿರ್ತಾನೆ. 100 ಅಶ್ವಮೇಧ ಯಾಗ ಮಾಡಿದವ್ರಿಗೆ ಇಂದ್ರ ಪದವಿ ಸಿಗಬೇಕು ಅಂತ. ಆದರೆ ಇಲ್ಲಿ ಒಂದು ಮಾತ್ರ ತಾನೇ ಕಡಿಮೆ ಇರೋದು, ಈಗ ಅರ್ಜೆಂಟಿಗೆ ಬೇಕಲ್ಲ ಅಂತ ಅವನು ಕರ್ಕೊಂಡ್ಬರ್ತಾರೆ. ಅವನು ದುರ್ಬುದ್ಧಿ ಮಾಡ್ತಾನೆ, ಶಚಿಯನ್ನು ಬಯಸ್ತಾನೆ, ಅಗಸ್ತ್ಯರಿಗೆ ಓದಿತಾನೆ ಹೇಳಲ್ಲ ಕಥೆಗಳಿದೆ. ಅದಾದ ನಂತರದಲ್ಲಿ ಅವನು ಸ್ಥಾನವನ್ನು ಕಳ್ಕೊಳ್ತಾನೆ. ಅಷ್ಟು ದೀರ್ಘಕಾಲ ಅವನು ಸ್ವರ್ಗದಲ್ಲಿದ್ದಷ್ಟು ಹೊತ್ತಿನಲ್ಲಿ ಇಲ್ಲಿ ಭೂಮಿಯಲ್ಲಿ ಅನೇಕ ವರ್ಷಗಳು ಕಳೆದೋಗಿ ಆ ನಹುಷನ ಮಗನಾದಂತಹ ಯಯಾತಿ ರಾಜನಾಗಿರ್ತಾನೆ. ಅವನು ಕೂಡ 99 ಅಶ್ವಮೇಧ ಮಾಡಿರ್ತಾನೆ. ಈಗ ನಹುಷ ಜಾಗವನ್ನು ಕಳ್ಕೊಂಡ ಇಂದ್ರ ಬರಲಿಲ್ಲ. ಇಂಥ ಸಂದರ್ಭದಲ್ಲಿ ಯಯಾತಿಯನ್ನು ಇಂದ್ರನನ್ನಾಗಿ ಮಾಡ್ತಾರೆ. ಅವನು ತನ್ನನ್ನು ತಾನು ಹೊಗಳ್ಕೊಂಡು ಸ್ಥಾನಭ್ರಷ್ಟನಾಗ್ತಾನೆ. ಹೀಗೆ ಇಂದ್ರನಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಬಲವಂತವಾಗಿ ಬಲಿ, ಶುಕ್ರಾಚಾರ್ಯರಿಗೆ ವಿಷಯ ಗೊತ್ತಾಗುತ್ತೆ. ಆಗ ಬಲಿಯನ್ನು ಮುಂದೆ ಬಿಟ್ಟು ಬಲಿ ಚಕ್ರವರ್ತಿ ಬಂದು ಹೇಗೂ ಇಂದ್ರ ಇಲ್ವಲ್ಲ ಅಂತೇಳಿ ಸ್ವರ್ಗವನ್ನು ಆಕ್ರಮಿಸ್ಕೊಂಡು ಕೂತ್ಬಿಡ್ತಾನೆ. ಆಗ ಅದಿತಿ ದೇವಿ ಕಾಶ್ಯಪ ಮಹರ್ಷಿಗಳ ಪತ್ತಿಗೆ ತುಂಬ ಬೇಸರ ಆಗತ್ತೆ. ಹೀಗಾಗ್ಬಿಡ್ತಲ್ಲ ತನ್ನ ಮಗನ ಪರಿಸ್ಥಿತಿ ಅಂತ ಹೇಳಿ ಆಕೆ ಏನು ಮಾಡ್ತಾಳೆ, ತನ್ನ ಯಜಮಾನರಾಗಿರ್ತಕ್ಕಂಥ ಕಾಶ್ಯಪರಲ್ಲಿ ಪ್ರಾರ್ಥನೆ ಮಾಡಿಕೊಂಡು 1 ವರ್ಷಗಳ ಕಾಲ ಆಕೆ ದಿನತ್ರಯ ವ್ರತ ಅನ್ನುವಂಥ ವ್ರತವನ್ನು ಆಚರಣೆ ಮಾಡ್ತಾಳೆ. ಈ ದಿನತ್ರಯ ವ್ರತವನ್ನು ಆಚರಣೆ ಮಾಡಿದ್ದರಿಂದಾಗಿ ಆ ಅದಿತಿ ದೇವಿಗೆ ಭಗವಂತ ವಾಮನನಾಗಿ ಜನಿಸ್ತಾನೆ. ದ್ವಿಭುಜಾಕೃತಿಯ ಕುಬ್ಜ ಕುಳ್ಳ ವ್ಯಕ್ತಿತ್ವದ ವ್ಯಕ್ತಿ ವಾಮನ, ತುಂಬ ಸಣ್ಣ ಆಳು. ಆ ಸಣ್ಣ ಆಳತನದ ವ್ಯಕ್ತಿಯಾಗಿ ಅವನು ಅವತಾರ ಆಗತ್ತೆ. ಅಲ್ಲಿ ಇವನು ಅಷ್ಟೊತ್ತಿಗಾಗಲೇ ಬಲೀಂದ್ರ 100 ಅಶ್ವಮೇಧಗಳನ್ನು ಮಾಡಿಬಿಟ್ಟಿರ್ತಾನೆ. ಹಾಗಾಗಿ ಅವನು ಇಂದ್ರ ಪದವಿಯಲ್ಲಿ ಕೂರೋದಕ್ಕೆ ಅಧಿಕಾರ ತನ್ನಂತೆ ಬಂದ್ಬಿಟ್ಟಿರ್ತದೆ. 100 ಅಶ್ವಮೇಧ ಮಾಡಿದ್ರಿಂದ ಇಂದ್ರ ಪದವಿಯಲ್ಲಿ ಕೂರುವ ಅಧಿಕಾರ ಬಂದಿದೆ, ಕಾಲ ಬಂದಿಲ್ಲ. ಯಾವುದಾದ್ರೂ ಒಂದಕ್ಕೆ ಅಧಿಕಾರ ಬರೋದಕ್ಕಿಂತ ಮೊದಲು ಕಾಲ ಬರಬೇಕು. ಕಾಲ ಬಂದಾಗ ಅಧಿಕಾರ ನಿಲ್ತದೆ. ಹಾಗಾಗಿ ಇವನು ಕಾಲಕ್ಕಿಂತ ಮೊದಲೇ ಹೋಗಿ ಕೂತಿದ್ರಿಂದ ಇಲ್ಲಿ ದೇವತೆಗಳಿಗೆ ಎಲ್ಲರಿಗೂ ಸಹ ತುಂಬ ಬೇಸರ ಬೇರೆ ಆಗಿಬಿಟ್ಟಿರ್ತದೆ. ಆಗ ವಾಮನ ರೂಪದಿಂದ ಹೋದಾಗ ವಿಶ್ವಜಿತ್ ಅನ್ನುವಂಥ ಒಂದು ದೊಡ್ಡ ಯಾಗವನ್ನು, ರಾಜಸೂಯಾಧ್ವರವನ್ನು ಮಾಡ್ತಾ ಇರ್ತಾನೆ ಬಲೀಂದ್ರ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ 3 ದಿನ ಮೊದಲು, ವಾಮನ ಬಂದು ಬಲಿಯಲ್ಲಿ ದಾನ ಬೇಡುವುದಕ್ಕೆ 3 ದಿನಗಳ ಮೊದಲು ಆ ಬಲಿಚಕ್ರವರ್ತಿಯ ತಂದೆ ವಿರೋಚನನ ತಂದೆ ಯಾರು ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಪ್ರಹ್ಲಾದನ ಮಗ ವಿರೋಚನನ ಮಗನೇ ಬಲಿ. ಅವನ ಪತ್ನಿಯ ಹೆಸರು ವಿಂಧ್ಯಾವಳಿ ಅಂತ. ಎಷ್ಟು ಅದ್ಭುತವಾದ ಹೆಸರು ನೋಡಿ, ಬಹಳ ಅದ್ಭುತವಾದ ಹೆಸರು. ಆಕೆ ವಿಂಧ್ಯಾವಳಿ ಅಂತ ತುಂಬ ಶ್ರೇಷ್ಠವಾದ ಹೆಣ್ಣುಮಗಳು. ಹಾಗಾಗಿ ಅವನು 3 ದಿವಸ ಮೊದಲು ಪ್ರಹ್ಲಾದನಿಗೆ ಒಂದು ಕನಸಾಗ್ತದೆ. ಪ್ರಹ್ಲಾದ ಮಹಾಹರಿಭಕ್ತ. ಅವನಿಗೊಂದು ಕನಸಾಗ್ತದೆ. ಏನು ಅಂತಂದರೆ, ವಾಮನ ರೂಪದಿಂದ ಬಂದು ಭಗವಂತ ತನ್ನ ಮೊಮ್ಮಗನಾದ ಬಲಿಯನ್ನು ತುಳಿದಂತೆ ಕನಸಾಗ್ತದೆ. ಮರುದಿವಸ ಬಲಿಯಲ್ಲಿ ವಿಷಯವನ್ನು ತಿಳಿಸ್ತಾನೆ. ಹೀಗಿದೆಯಪ್ಪ, ನನಗೆ ಈ ಥರ ಕನಸಾಯ್ತಾ, ನೀವೇನು ಯೋಚನೆ ಮಾಡಬೇಡಿ ತಾತ, ನಾನೇನು ಕಡಿಮೆ ಬಲಿಷ್ಠನ, ಇಂದ್ರಾಸನದಲ್ಲಿ ಕೂತಿದ್ದೇನೆ, ಇವತ್ತು 3 ಲೋಕಗಳ ಯಜಮಾನಿಕೆ ಇದೆ, ಎಂಥ ಸೈನ್ಯ ಇದೆ ನನ್ನಲ್ಲಿ. ಹಾಗಿದ್ದು ಕೂಡ ಅವನು ವಿಷ್ಣು ಬಂದು ನನ್ನನ್ನು ಸೋಲ್ಸೋದ, ಇದೆಲ್ಲ ಆಗೋ ಅಂಥದ್ದು, ನೀವು ಯಾಕೆ ಭ್ರಮೆ ಪಡ್ತೀರಾ ಅಂತ ಅಂದ್ಬಿಡ್ತಾನೆ. ಪ್ರಹ್ಲಾದನಿಗೆ ಎಲ್ಲೆಲ್ಲರೂ ಸಿಟ್ಟು ಬರುತ್ತೆ. ಅವನು ಪ್ರಹ್ಲಾದ ತನ್ನ ಅಪ್ಪನನ್ನು ನೋಡಿದವನು, ಅವನು ಇನ್ನೆಂಥವನು ಹಿರಣ್ಯಕಶಿಪು. ಅಂತಹ ಹಿರಣ್ಯಕಶಿಪುವನ್ನು ನೋಡಿದಂಥ ಪ್ರಹ್ಲಾದನಿಗೆ ಮೊಮ್ಮಗನ ಮೇಲೆ ಭಯಂಕರ ಸಿಟ್ಟು ಬಂದ್ಬಿಡುತ್ತೆ. ತುಂಬ ಬೇಸರ ಮಾಡ್ಕೊಂಡು ಪ್ರಹ್ಲಾದ ಹೇಳ್ತಾನೆ, ಅಯ್ಯೋ ದುರಹಂಕಾರಿ, ನಿನಗೆ ಭಗವಂತನ ಕಲ್ಪನೆ ಆದರೂ ಇದೆಯೇನೋ, ನನ್ನ ಹತ್ರ ಸೈನ್ಯ ಇದೆ, ನನಗೆ ಆ ಬಲ ಇದೆ, 3 ಲೋಕಗಳ ಯಜಮಾನಿಕೆ ಇದೆ, ಅಧಿಕಾರ ಇದೆ, 100 ಯಜ್ಞಗಳನ್ನು ಮಾಡಿದ ಸಾಮರ್ಥ್ಯ ಇದೆ ಅಂತೀಯಲ್ಲ, ನಿನ್ನ ಯಜ್ಞ ಸಮರ್ಪಣೆ ಆಗೋದೇ ಪರಮಾತ್ಮಗೆ. ನೀ ಇಷ್ಟೆಲ್ಲ ಯಜ್ಞ ಮಾಡಿದ್ದೀಯಲ್ಲ, ಯಾರಿಗೆ ಅರ್ಪಣೆ ಮಾಡಿದೆ? ಈಶ್ವರ ಅರ್ಪಣೆ ಮಸ್ತು. ಈಶ್ವರ ಅಂದರೆ ಯಾರು? ಸರ್ವಶಕ್ತ ಪರಮಾತ್ಮ ಅಲ್ವಾ? ಅವನೇ ಅವತಾರ ಎತ್ತಿ ಬಂದು ಕಂಬದಿಂದ ಬಂದುಬಿಟ್ಟು ಹೇಗಿತ್ತು ಘೋರ ರೂಪ, ಆ ರೂಪದಲ್ಲಿ ಬಂದು ಕಣ್ಣೆದುರಿಗೆ ಸಂಜೆ ಹೊತ್ತಿಗೆ ಎಲ್ಲ ವರಗಳಿದ್ದಂತಹ ದರ್ಪಿತನಾಗಿರ್ತಕ್ಕಂಥ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ದ. ಕಣ್ಣಾರೆ ಕಂಡಿದ್ದೀನಿ ನಾನು ಆ ಘೋರ ರೂಪವನ್ನು. ನೀ ಏನು ಆತಾಡ್ತಿದೀಯ? ಧಗಧಗಿಸುವ ಬೆಂಕಿಯ ಮುಂದಿನ ಸೊಳ್ಳೆಗಿಂತಲೂ ಕಡೆ ನೀನು ಅಂತ ಹೇಳ್ತಾನೆ ಪ್ರಹ್ಲಾದ. ಆ ಸಾಮರ್ಥ್ಯ ನೀನು ಊಹೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ತಪ್ಪಾಯಿತು. ಬಹಳ ಅಂದರೆ ಬಹಳ ಪಶ್ಚಾತ್ತಾಪ ಆಗ್ಬಿಡುತ್ತೆ ಬಲೀಂದ್ರನಿಗೆ. ತುಂಬ ಸಭ್ಯ ವ್ಯಕ್ತಿ. ಇವತ್ತು ಕೂಡ ನಾವು ಮಹಾ ವಿಷ್ಣು ಭಕ್ತರಲ್ಲಿ ಬಲಿಯನ್ನು ಕೂಡ ಸೇರಿಸ್ತೇವೆ. ಹಾಗಾಗಿ ಆ ಬಲೀಂದ್ರ ನನಗೆ ಏನು ಮಾಡಲಿ ಅಂತ ಕೇಳ್ತಾನೆ ಪ್ರಹ್ಲಾದನಲ್ಲಿ. ಆಗ ಪ್ರಹ್ಲಾದ ಹೇಳ್ತಾನೆ, ಬಂದಿದ್ದಾನೆ. ಕಲ್ಪನೆ ಮಾಡ್ಕೋಬೇಕು ಆ ಪರಿಸ್ಥಿತಿಯನ್ನು.
ಸ್ವಪ್ನದಲ್ಲಿ ಭಗವಂತನ ನೋಡಿರ್ತಕ್ಕಂಥ ಪ್ರಹ್ಲಾದನಿಗೆ ಭಗವಂತನ ಅವತಾರ ಆಗಿದೆ ಅನ್ನೋದು ಗೊತ್ತಾಗಿದೆ. ಬರ್ತಾನೆ, ಬಂದಿದ್ದಾನೆ, ಬರ್ತಾ ಇದ್ದಾನೆ ಅಂತಾನೆ. ಹೇಗಿರ್ಬೋದು ಈ ನಾವು ಸಿನಿಮಾದಲ್ಲೆಲ್ಲ ಹೀರೋ ಎಂಟ್ರಿ ಆಗಬೇಕಿದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕೊಡುವಾಗ ಹೇಗಿರುತ್ತದೆ ಎಲ್ಲ ಪರಿಸ್ಥಿತಿ ಎಷ್ಟು ರೋಮಾಂಚನ ಅನಿಸ್ತದೆ. ನಾವು ಹುಡುಗಾಟಿಗೆಲ್ಲ ನಾವು ನೋಡಿದಾಗ ಹಾಗೆ ಅನ್ನಿಸ್ತಿತ್ತು. ಹಾಗೆ ಹೇಳಿದಾಗ ಬಲಿ ಒಳಗಡೆ ಮನಸ್ಸಿನಲ್ಲಿ ಫಿಕ್ಸ್ ಆಗ್ಬಿಡ್ತಾನೆ, ನಾನು ಸರೆಂಡರ್ ಆಗ್ತೀನಿ, ನಂಗೆ ಬೇಡ, ನಂಗೆ ಯುದ್ಧ ಗಿದ್ದ ಎಲ್ಲ ಬೇಡ, ಭಗವಂತ ತಾನೇ ಬಂದು ನನ್ನ ಹತ್ರ ದಾನವಾಗಿ ಬೇಡ್ತಾನೆ ಹೇಳುವಂಥ ರೀತಿಯಲ್ಲಿ ಅದು ಪ್ರಹ್ಲಾದ್ ಹೇಳ್ತಾನೆ, ನಾಟಕ ಮಾಡಿ ನಿನ್ನ ಹತ್ರ ದಾನ ಬೇಡಿ ನಿನ್ನನ್ನು ತುಳಿತಾನೆ ಅಂತೇಳಿ. ಅಯ್ಯೋ ದೇವ್ರೇ, ಅವನೇ ಬಂದು ನನ್ನ ಹತ್ರ ದಾನ ಬೇಡ್ತಾನೆ, ಇಡೀ ಸೃಷ್ಟಿಯನ್ನು ಸಂಪೂರ್ಣ ನಿಭಾಯಿಸ್ತಕ್ಕಂಥ ಆ ಪರಶಕ್ತಿ ಒಬ್ಬ ಹುಡುಗದ ರೂಪದಲ್ಲಿ ನನ್ನ ಎದುರುಗಡೆ ಪ್ರತ್ಯಕ್ಷ ಆಗಿ ಅದು ನನ್ನಿಂದ ಬೇಡ್ತದೆ ದಾನವನ್ನು ಅಂತಂದರೆ ಆ ಅವಕಾಶ ತಪ್ಪಿಸ್ಕೊಳ್ತೀನ ನಾನು? ಇಂಥ ಪುಣ್ಯ ಯಾರಿಗೆ, ಈ ಯೋಗ ಯಾರಿಗೆ? ನಿಂಗೆ ಬೇಕಾದಾಗಲಿ ಎಲ್ಲ ಕೊಟ್ಬಿಡ್ತೀನಿ ಅಂತ. ಮುಂದೇನಾಯ್ತು ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಗುರುಗಳು ಇಂಚಿಂಚು ಎಷ್ಟು ಚೆನ್ನಾಗಿ ನಮ್ಮೆಲ್ಲರಿಗೂ ಮನಮುಟ್ಟುವಂತೆ ತಿಳಿಸ್ತಿದ್ರು ಬಲಿಚಕ್ರವರ್ತಿಯ ಕಥೆಯ ಕುರಿತಾಗಿ ಅಲ್ವೇ ಗುರುಗಳೇ? ಇದೇ ಪಾಯಿಂಟ್ ನನ್ಗೆ ಯಾವಾಗ್ಲೂ ಕನ್ಫ್ಯೂಸ್ ಮಾಡೋದು. ಹೇಳಿ. ತಾನೊಬ್ಬ ಪರಾಕ್ರಮಿ ಆಗಿದ್ದ, ಆದ್ರೆ ಅವನು ನಿಗರ್ವಿ ಕೂಡ ಆಗಿದ್ದ. ಓ, ಸಾಕ್ಷಾತ್ ಭಗವಂತ ಬರ್ತಾನ, ಬರ್ಲಿ, ತನ್ನ ಸಾವನ್ನ ಎದುರು ನೋಡ್ತಿದ್ದಂತಹ ಮಹಾತ್ಮ ಅಂತವನನ್ನ ಯಾಕೆ ವಾಮನ ತುಳಿದಿದ್ದು? ಯಾತಕ್ಕಾಗಿ? ಹಿಂದಿನ ಜನ್ಮದ್ದೇನಾದ್ರು ಪಾಪನ? ಮುಂದೆ ಕಥೆ ಕೇಳಿದಾಗ ಅದು ತೀರ್ಮಾನ ಆಗ್ಬಿಡುತ್ತೆ. ಖಂಡಿತ. ಏನಾಯ್ತು? ವಿಶ್ವಜಿತ್ ಯಾಗ ನಡೀತಾ ಇದೆ, ಎಲ್ಲ ಮುಕ್ತಾಯ ಆಗಿದೆ. ಸಂಪೂರ್ಣವಾಗಿ ದಾನಾದಿಗಳನ್ನು ಕೊಡ್ತಕ್ಕಂಥ ಸಂದರ್ಭ. ದಾನಗಳನ್ನು ಕೊಟ್ಟು ಆ ನಂತರದಲ್ಲಿ ಬ್ರಹ್ಮಾರ್ಪಣವನ್ನು ಬಿಡಬೇಕು, ಅಥವಾ ಇವತ್ತೆಲ್ಲ ನಾವೇನು ಕೃಷ್ಣಾರ್ಪಣ ಅಂತ ಹೇಳ್ತೇವಲ್ಲ ಅದನ್ನು ಬಿಡ್ತಕ್ಕಂಥದ್ದು. ಅಂದರೆ ಸಂಪೂರ್ಣ ಕರ್ಮವನ್ನು ಶಿವನಿಗೆ ಅಥವಾ ಈಶ್ವರ ಅಂತ ಯಾರೋ ಒಟ್ಟು ಆ ಪರಶಕ್ತಿಗೆ ಅದನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಪರಮೇಶ್ವರ ಅರ್ಪಣ ವಸ್ತು ಅಂತ ಹೇಳ್ತೇವೆ. ಪರಮೇಶ್ವರ ಅಂತ ಅಂದ್ಕೊಂಡ್ರೆ ಅದು ಆ ಒಂದು ಪರಶಕ್ತಿ, ವಿಶ್ವಶಕ್ತಿ, ಭಗವಂತ, ಆದಿಶಕ್ತಿ ಅಂತ ನಾವೇನು ಹೇಳ್ತೀವಲ್ಲ ಅದು, ಅದಕ್ಕೆ ಅರ್ಪಣೆ ಅಂತ ಎಲ್ಲ ಸಿದ್ಧ ಆಗಿದೆ. ಅಷ್ಟೊತ್ತಿಗೆ ಇವನು 2.5 ಅಡಿ ಎತ್ತರದ ಹುಡುಗ ಬಂದ. 8 ವರ್ಷದ ಹುಡುಗ, ಕೈಯಲ್ಲೊಂದು ದೊಣ್ಣೆ ಇದೆ, ತಲೆ ಮೇಲೆ ಒಂದು ಛತ್ರಿ ಇದೆ, ಕಾಲಿಗೆ ಪಾದಕ್ಕೆ ಇದಕ್ಕೆ ಏನೂ ಇಲ್ಲ, ಬರಿಗಾಲದಲ್ಲಿ ಬಂದಿದ್ದಾನೆ. ಬಂದು ಹೊರಗಡೆ ನಿಂತಿದ್ದಾನೆ ಅಂಥೇಳಿ ಸುದ್ದಿ ಬಂತು ಬಲೀಂದ್ರನಿಗೆ. ಒಳಗಡೆ ಖುಷಿ ಎಷ್ಟಾಗಿರ್ಬೇಕು ಅವನಿಗೆ, ಕಾಲ ಬಂತು ಅಂತ ಬಹಳ ಸಂತೋಷ ಆಗ್ಬಿಡ್ತು. ಕರ್ಕೊಂಬಂದು ಇವನು ಎದ್ದು ಹೋಗಂಗಿಲ್ಲ, ಯಜ್ಞ ದೀಕ್ಷೆ ತಾನೇ ಓಡೋ ಕರ್ಕೊಂಬಂದ್ಬಿಡ್ತಿದ್ದ. ಆದರೆ ಯಜ್ಞ ದೀಕ್ಷೆಯ ಒಂದು ಆ ಬಂಧನ ಇದ್ದಾಗ ಏಳಬಾರ್ದು ಅಂತ, ಆಸನವನ್ನು ಬದಲಾಯಿಸಬಾರ್ದು, ಕರ್ಮ ಅಂತಕ್ಕಂಥದ್ದು ಸಂಪನ್ನವಾಗೋದಿಲ್ಲ ಅಂತ ಹೇಳ್ತಾರೆ. ಹೌದಾ? ಮತ್ತೆ ಇವಾಗೆಲ್ಲ ನಾವು ನೋಡ್ತಿರ್ತೀವಿ, ಪೂಜೆ ಮಾಡ್ತಿರ್ತಾರೆ, ಕೈಯಲ್ಲಿ ಮೊಬೈಲ್ ಇರುತ್ತೆ, ಹಿಂಗ್ ಮಾತಾಡ್ತಿರ್ತಾರೆ, ಅರ್ಘ್ಯ ಕೊಡ್ತಾ ಇರ್ತಾರೆ. ನಮ್ಗೆ ಅವಾಗ ಅನ್ಸೋದು ಕೆಲವು ಹೋದಾಗ ಹಾಗೆ ಮಾಡಿ ಕೂಡ್ದಲ್ವಾ ಗುರುಗಳೇ? ಆಚಾರ ವಿಚಾರದ ಸೆಗ್ಮೆಂಟಲ್ಲಿ ಸರಿಯಾದ ಆಚಾರ ವಿಚಾರ ಕೇಳ್ಬಿಟ್ಟಿದ್ದೀರಿ. ಅದ್ಭುತವಾದ ಪ್ರಶ್ನೆ ಇದು. ಈ ಸಂದರ್ಭದಲ್ಲಿ ಹೇಳಲೇಬೇಕು, ಒಂದು ವಿಚಾರ ಮರಿಬಾರದು. ಯಾವುದೇ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಹಿಂದೂ ಅನೇಕ ಸಂಚಿಕೆಗಳಲ್ಲಿ ಹೇಳಿದ್ದೀನಿ, ಯಾವ ಕರ್ಮಕ್ಕಾಗಿ ಕೂತಿರ್ತೀರಿ ನೀವು ಶುದ್ಧಿಯಾಗಿ, ಆ ಕರ್ಮಕ್ಕೆ ವ್ಯತಿರಿಕ್ತವಾದ ಯಾವುದೇ ವರ್ತನೆಯನ್ನು ಮಾಡಿದರೆ ಕರ್ಮ ಮೈಲಿಗೆ ಆಗ್ತದೆ. ಕರ್ಮ ಮೈಲಿಗೆ ಆದರೆ ನಿಮಗೆ ಅದರ ಯಾವ ಫಲವೂ ಸಿಗೋದಿಲ್ಲ. ಯೋಚಿಸಿ ಆಚರಿಸಿ ಅನ್ನೋದು ನನ್ನ. ಹಾಗಿದ್ರೆ ಯಾವುದೇ ಪೂಜೆ ಆಗಿರಬಹುದು, ಯಾವುದೇ ಹೋಮ ಮಾಡ್ತಿರ್ಬಹುದು, ಮೊಬೈಲ್ ಅನ್ನ ಪಕ್ಕಕ್ಕಿಡಿ. ಮತ್ತೆ ಯಾರಾದ್ರೂ ಬರ್ತಿದ್ರೆ ಅವ್ರ ಕಡೆ ಗಮನ ಇರುತ್ತೆ, ಅವ್ರನ್ನ ಮಾತಾಡ್ಸುವಂಥದ್ದು ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಳೋದೇ ಹೊರತು ಅಂತ ಪೂಜೆಯನ್ನ, ಹೋಮವನ್ನ ಮನೇಲಿ ಮಾಡ್ಲೇಬಾರ್ದು. ಯಾಕೆ ಈ ಪ್ರಶ್ನೆ ಗುರುಗಳನ್ನ ಕೇಳಿದೆ ಅಂದ್ರೆ, ತುಂಬಾ ಸರಿ ಗೃಹ ಪ್ರವೇಶಗಳಿಗೆ ಹೋದಾಗ ನಾಮಕಾವಸ್ಥೆ ಒಂದು ಹೋಮ ಮಾಡ್ತಿರ್ತಾರೆ, ಅವರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಅಟೆಂಡ್ ಮಾಡ್ತಾನೆ ಇರ್ತಾರೆ, ಅಲ್ಲಿ ನೋಡು ಇಲ್ಲಿ ನೋಡು, ಅದಾಯ್ತಾ, ಊಟ ಆಯ್ತಾ ಅಂತ ಕೇಳಿ. ಪಾಪ ತಪ್ಪಲ್ಲ, ಆ ಒಂದು ಬ್ಯುಸಿ ಸ್ಕೆಡ್ಯೂಲ್. ಆದರೆ ಅದಕ್ಕೆಲ್ಲ ಎಲ್ಲರೂ ಬರೋದಕ್ಕಿಂತ ಮುಂಚೆನೆ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಲ್ವಾ ಗುರುಜಿ, ಯಾರು ಇಲ್ದಾಗ? ಕೆಲವು ಹಂತಗಳಲ್ಲಿ ಈ ವಿಚಾರದಲ್ಲಿ ಎಕ್ಸ್ಕ್ಯೂಸ್ ಉಂಟು. ಈ ಉದಾಹರಣೆಗೆ ಹೇಳ್ತೇನೆ, ನಾವು ಹೆಚ್ಚಾಗಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರೆ ಏನು ಹೇಳ್ತೇವೆ, ವಿದ್ಯೆಯ ಯತ್ಕೃತಂ ಕರ್ಮ ತತ್ಕರ್ಮೋ ವೀರ್ಯವತ್ತರಹ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು ಅಂತಂದರೆ, ನಾವು ಆಹುತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಿಳುವಳಿಕೆ ಇಟ್ಟುಕೊಂಡು ಆ ಮಂತ್ರವನ್ನು ಕೈಲಿ ಹಿಡಿದಂತಹ ಆಹುತಿ ದ್ರವ್ಯಕ್ಕೆ ಅಭಿಮಂತ್ರಣೆ ಮಾಡಿ ಆ ನಂತರದಲ್ಲಿ ಅಗ್ನಿಯಲ್ಲಿ ಸಮರ್ಪಿಸಬೇಕು ಅನ್ನೋದು ಇರತಕ್ಕಂಥ ವ್ಯವಸ್ಥೆ. ಆಹುತಿ ದ್ರವ್ಯ ಅನ್ನುವಂಥದ್ದು ಮಂತ್ರದಿಂದ ಅಭಿಮಂತ್ರಿತವಾಗಿರಬೇಕು. ಕರ್ತ ಅಥವಾ ಯಜಮಾನ ಅಥವಾ ಮನೆ ಗೃಹ ಪ್ರವೇಶದ ಓನರ್, ಮನೆ ಯಜಮಾನ ಏನಿರ್ತಾನೆ, ಅವನಿಗೆ ಮಂತ್ರ ಭಾಗ ಗೊತ್ತಿರೋದಿಲ್ಲ, ಅದಕ್ಕಾಗ್ತಾನೆ ಅವನು ಪುರೋಹಿತರನ್ನು ಕರೆಸಿರ್ತಾನೆ. ಹಾಗಾಗಿ
ಹಾಗಾಗಿ ಏನು ಮಾಡಬೇಕು, ಅಲ್ಲಿ ಸಂಕಲ್ಪ ಮತ್ತು ವಿಘ್ನೇಶ್ವರ ಪೂಜೆಯನ್ನು ಮುಗಿಸಿ ಮುಂದಿನ ಎಲ್ಲ ಕರ್ಮಾಂಗಗಳನ್ನು ವೇದೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಸರಿಯಾದ ರೀತಿಯಲ್ಲಿ ವಿಧಿಪೂರ್ವಕವಾಗಿ ಆಚರಣೆ ಮಾಡಿಕೊಡಿ ಅನ್ನುವಂಥ ಜವಾಬ್ದಾರಿಯನ್ನು ಪುರೋಹಿತರಿಗೆ ಕೊಟ್ಟು ಆ ನಂತರದಲ್ಲಿ ಬೇರೆ ಕೆಲಸಗಳನ್ನು ಖಂಡಿತ ನೋಡ್ಕೊಳ್ಬೋದು, ಏನು ಅಪರಾಧ ಇಲ್ಲ. ಇಲ್ಲಿ ಒಂದು ಪ್ರಶ್ನೆ ನಾನು ಕೇಳ್ತೇನೆ, ಎಷ್ಟೋ ಜನ ಪಾಪ ಯಜಮಾನರು ತಿಳುವಳಿಕೆ ಇಲ್ಲ, ಏನೋ ಕರ್ಮ ಥರ ಆಗುತ್ತೆ, ವ್ಯತ್ಯಾಸಗಳಾಗುತ್ತೆ, ಸರಿ, ಪುರೋಹಿತರೇ ಫೋನ್ ಎತ್ತಿರೇ, ಕಣ್ಣಾರೆ ಕಂಡಿದ್ದನ್ನೇ ಹೇಳ್ತೇನೆ ನಾನು. ಹಾಗಾಗಿ ಇದರ ಬಗ್ಗೆ ಬಹಳ ಎಚ್ಚರಿಕೆ ಅಲ್ಲವಾ. ಬೇಲಿ ಎದ್ದು ಹೊಲ ಮೇದಂತ ಬಸವಣ್ಣವ್ರದ್ದು ಒಂದು ವಚನ ಇದೆ, ಆಯಿತಾ? ಸಮಯ ಬಂದಾಗ ಆ ವಚನ ನೆನಪು ಮಾಡ್ತೀರಿ, ಈಗ ಬೇಡ, ವಿಷಯ ಡೈವರ್ಟ್ ಆಗೋದು ಬೇಡ ಅಂತ. ಒಟ್ಟಾರೆ ಮೇಲೆ ಬಲಿಗೆ ವಿಷಯ ಗೊತ್ತಾಯ್ತು. ವಿಷಯ ಗೊತ್ತಾದ ಕೂಡಲೇ ಬಹಳ ಗೌರವದಿಂದ ಒಳಗಡೆ ಕರ್ಕೊಂಬಂದ. ಉಭಯ ಕುಶಲೋಪರಿ ಎಲ್ಲ ಆಯಿತು. ಏನು ಬೇಕು ಸ್ವಾಮಿ ತಮಗೆ ಅಂತ ಕೇಳ್ತಾನೆ ಬಲಿ. ಏನಿಲ್ಲಪ್ಪ, ನಾನು ಬ್ರಹ್ಮಚಾರಿ, ಮೊನ್ನೆ ಉಪನಯನ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಎಲ್ಲಾದರೂ ಒಂದು ಕಡೆ ಅನುಷ್ಠಾನಕ್ಕೆ ಕೂತು ವಿದ್ಯಾಭ್ಯಾಸ ಕಲಿಯೋದಕ್ಕೆ ಅಂತ ಹೇಳ್ಕೊಂಡು ಭೂಮಿ ಇಲ್ಲ, ನನಗೆ ಸ್ವಲ್ಪ ಜಾಗ ಬೇಕು. ಹೌದಾ, ಜಾಗ ಬೇಕಾ? ಎಷ್ಟು ಬೇಕು ಹೇಳಿ ಸ್ವಾಮಿ. ಇಡೀ 3 ಲೋಕದ ಯಜಮಾನಿಕೆಯೂ ಪರಮಾತ್ಮನ ಅನುಗ್ರಹದಿಂದ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ, ನೀವು ಎಷ್ಟು ಜಾಗ ಬೇಕು ಕೇಳಿ, ನಾನು ಖಂಡಿತ ನಿಮಗೆ ಆ ಜಾಗವನ್ನು ಕೊಡ್ತೇನೆ. 3 ಹೆಜ್ಜೆ ಇಡುವಷ್ಟು ಜಾಗ ಬೇಕಯ್ಯ, ನಂಗೆ ಜಾಸ್ತಿ ಬೇಡ. ನಕ್ಕು ಬಿಡ್ತಾನೆ ಬಲಿ. ನೀವು ನೋಡಿದರೆ 2.5 ಅಡಿ ಇದ್ದೀರಿ, ನಿಮ್ಮ ಕಾಲಲ್ಲಿ 3 ಹೆಜ್ಜೆ ಅಂತ ಬೇರೆ ಹೇಳ್ತಿದ್ದೆ. ಅವ್ನು ಹೇಳ್ತಾನೆ, ನನ್ನ ಹೆಜ್ಜೆಯಲ್ಲಿ 3 ಹೆಜ್ಜೆ ಜಾಗ ಸಾಕು ನನಗೆ. ನಿಮ್ಮ ಹೆಜ್ಜೆಯಲ್ಲಿ 3 ಹೆಜ್ಜೆ, ಕನಿಷ್ಠ ಯಾರಾದರೂ ಸ್ವಲ್ಪ ದೊಡ್ಡವ್ರು ಇಟ್ಕೊಂಡು 2 ಇದನ್ನ ಹಾಕ್ಬಿಟ್ಟು ಕುಪ್ಪಳ ಹಾಕೋದು ಅಂತಾರಲ್ಲ, ಅಂದರೆ ಹಾರೋದು, ಜಂಪ್ ಮಾಡೋದು, ಲಾಗ ಹಾಕೋದು, ಅಷ್ಟು ದೂರ ಲಾಗ ಹಾಕೋ ಅಷ್ಟಾರು ಜಾಗವನ್ನು ತಗೊಳ್ಳೋದು ಅಲ್ವೇ ಅಂದರೆ ಅಂತಾನೆ. ಇಲ್ಲಪ್ಪ, ಬ್ರಾಹ್ಮಣ ನಾನು, ಅಸಂತುಷ್ಟೋ ದ್ವಿಜೋನಷ್ಟ ಸಂತುಷ್ಟೇನ ಮಹೀಪತಿ ಅಂತ ಹೇಳ್ತಾರೆ. ಸಿಕ್ಕಿದ್ದಷ್ಟರಲ್ಲಿ ತೃಪ್ತಿ ಪಡದೇ ಇದ್ದರೆ ಅಂಥ ಬ್ರಾಹ್ಮಣ ನಷ್ಟ, ವೇಸ್ಟ್ ಬಾಡಿ ಅಂತ ಅನ್ನೋ ಅರ್ಥದಲ್ಲಿ ಹೇಳುತ್ತದೆ ಶಾಸ್ತ್ರ. ನನಗೆ ಬೇಡಪ್ಪ, ನನ್ನ ಹೆಜ್ಜೆಯಲ್ಲೇ 3 ಹೆಜ್ಜೆ ಸಾಕು. ಆಯಿತು ಸ್ವಾಮಿ, ಕೊಡ್ತೇನೆ ಅಂತ ಭಾಷೆ ಕೊಡಬೇಕು ನೀನು ಅಂತ ಹೇಳ್ತಾನೆ. ತಥಾಸ್ತು. ಇವನು ಆಯ್ತು ಸ್ವಾಮಿ, ನಾನು ಭಾಷೆ ಕೊಡ್ತೇನೆ. ಅದು ಶುಕ್ರಾಚಾರ್ಯರಿಗೆ ಸಂಶಯ ತಂದುಬಿಡುತ್ತೆ. ಅವರು ಪುರೋಹಿತರು, ಅವ್ರೇನು ಮಾಡ್ತಾರೆ, ಬಲಿ ಹತ್ರ ಹೇಳ್ತಾರೆ, ಇವನು ವಿಷ್ಣು ಗುಟ್ಟು ಹೇಳೋದವ್ರು. ಬಲಿ ಪಕ್ಕದಲ್ಲಿ ಕೂತಿರ್ತಾರಲ್ಲ, ಇವನು ವಿಷ್ಣು ಕಣೋ, ಬಲಿ ಹುಷಾರು, ಎಚ್ಚರಿಕೆ, ನಿನ್ನ ಇಂದ್ರಾಸನ ಕಳಿಯೋದಕ್ಕೋಸ್ಕರವಾಗಿ, ದೇವೇಂದ್ರನಿಗೆ ಇಂದ್ರ ಪದವಿಯಿಂದ ವಾಪಸ್ ಕೊಡಿಸೋದಕ್ಕೋಸ್ಕರವಾಗಿ ಈ ವೇಷದಲ್ಲಿ ಬಂದಿದ್ದಾನೆ, ಕೊಡಬೇಡ ದಾನವನ್ನು. ವಿಂಧ್ಯಾವಳಿಯನ್ನು ಕರೀತಾನೆ, ದಾನಕ್ಕೆ ನೀರು ಹಾಕು ಅಂತಾನೆ ಬಲಿ. ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ, ಹಾಕು ನೀನು ನೀರು ಹಾಕು ಅಂದ. ಇವ್ರಿಗೆ ಶುಕ್ರಾಚಾರ್ಯರಿಗೆ ಅನ್ನಿಸ್ತು, ಗೊತ್ತು ಇವನು ಈಗ ಎಲ್ಲ ಕಳ್ಕೊಳ್ತಾನೆ ಅಂತ. ತಕ್ಷಣ ದುಂಬಿಯಾಗಿ ಹೋಗಿ ಆ ಕಮಂಡಲು, ನೀರು ಹಾಕ್ತಕ್ಕಂಥ ಕಮಂಡಲಿನಲ್ಲಿ ಒಂದು ಕೊಂಬೆ ಇರ್ತದೆ ಎಲೆಗೆ, ಅದ್ರೊಳಗಡೆ ದುಂಬಿಯಾಗಿ ಹೋಗಿ ಕೂತ್ಕೊಂಡ್ಬಿಟ್ರು. ನೀರು ಬಗ್ಗಿಸ್ತಾ ಇದ್ದಾನೆ, ಇದರಲ್ಲಿ ಕಲಶದಿಂದ ನೀರೇ ಬೀಳ್ತಾ ಇಲ್ಲ ಕಮಂಡಲ ನೀರು. ಆವಾಗ ಇವನೇನು ಮಾಡ್ತಾನೆ, ವಾಮನ ಆ ಕೊಂಬಿದೆಯಲ್ಲ ನಿನ್ನ ಕಮಂಡಲಿನ ಕೊಂಬಿನ ಒಳಗಡೆ ಏನೋ ತಡ್ಕೊಂಡಿದೆ ಅನ್ಸುತ್ತೆ, ತಗೋ ಈ ದರ್ಭೆಯಿಂದ ತಿವಿಯೋದನ್ನ ಅಂತ. ಬಲಿ ಏನು ಮಾಡ್ತಾನೆ, ದರ್ಭೆಯನ್ನು ಕೊಂಬಿನ ಒಳಗಡೆ ತೂರಿಸ್ತಾನೆ. ಕೊಳವೆ ಇರ್ತದೆಯಲ್ಲ ಕಮಂಡಲಲ್ಲಿ, ಅದ್ರ ಒಳಗಡೆ ತೂರಿಸಿದಾಗ ಶುಕ್ರಾಚಾರ್ಯದು ಒಂದು ಕಣ್ಣು ಹೋಗ್ಬಿಡ್ತಾರೆ. ಅಲ್ಲಿಂದ ಅವರು ಹೊರಗೆ ಬಂದು, ಆಯ್ತಪ್ಪ ಇದು ಈಶ್ವರಿ ಇಚ್ಛೆ, ನಾನೇನು ಮಾಡೋಕ್ಕಾಗಲ್ಲ, ಹಾಕ್ಬಿಟ್ಟು ತಥಾಸ್ತು ನಿಮ್ಗೆ ದಾನ ಕೊಟ್ಟಿದ್ದೇನೆ, ನೀವು ಅಳ್ಕೋಬೋದು ಅಂದ್ಕೊಂಡೆ ತಲೆ ಎತ್ತು ನೋಡ್ಬೇಕಾದ ಪ್ರಸಂಗ ಬಂತು ಬಲಿಗೆ. ಯಾಕೆ ಅಂತಂದ್ರೆ ವಾಮನನಾಗಿದ್ದಂಥ ಅವನು ತ್ರಿವಿಕ್ರಮ ಆಗ್ತಾನೆ. ಅಲ್ಲೇ ಆಗಿಂದಾಗ ಆಕ್ರಮಿಸಿ ನಿಂತು ಕೇಳ್ತಾನೆ, 2 ಹೆಜ್ಜೆಗಳನ್ನು ನಾನು ಭೂಮಿ ಮೇಲೆ ಇಟ್ಕೊಂಡಿದ್ದೇನಪ್ಪ ಬಲಿ, ಆದರೆ 3ನೇ ಹೆಜ್ಜೆ ಇಡೋದಕ್ಕೆಲ್ಲೂ ಜಾಗ ಕಾಣಿಸ್ತಿಲ್ಲ, ನನಗೆ ಎಲ್ಲಿಡ್ಲಿ ನೀ ಹೇಳು. ಆಗ ವಿಂಧ್ಯಾವಳಿ ಹೇಳ್ತಾಳೆ, ಸ್ವಾಮಿ 3ನೇ ಕಾಲು ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ಯೋಚನೆ ಮಾಡಬೇಡಿ, ನಮ್ಮ ಯಜಮಾನರು ಖಂಡಿತವಾಗಿ ತಮ್ಮ ತಲೆಯನ್ನೇ ಕೊಡ್ತಾರೆ, ನಮ್ಗೆ ಯಾವ ಬೇಸರನೂ ಇಲ್ಲ. ನೀನು ಬಂದಾಗಲೇ ನಮಗೆ ಗೊತ್ತಾಗಿದೆ, ನೀನು ಅನುಗ್ರಹ ಮಾಡೋದಕ್ಕಾಗಿಯೇ ಬಂದಿದೀಯಾ ಅಂತಲೂ ನಮಗೆ ಗೊತ್ತಾಗಿದೆ. ಹಾಗಾಗಿ ನಮ್ಗೆ ಯಾವ ಬೇಸರವೂ ಇಲ್ಲ. 3ನೇ ಹೆಜ್ಜೆಯನ್ನು ನಮ್ಮ ಯಜಮಾನರ ತಲೆ ಮೇಲೆ ಇಡಿ, ನಾವು ಸರೆಂಡರ್ ಆಗಿದ್ದೇವೆ, ನಿಮಗೆ ಶರಣಾಗತರು ಆಗಿಬಿಟ್ಟಿದ್ದೇವೆ ನಾವು. ಕಿರೀಟವನ್ನು ತೆಗಿತಾನೆ ಬಲಿ. ಆವಾಗ ವಾಮನ ಹೇಳ್ತಾನೆ, ಆಗ ಬಲಿ ಕಿರೀಟವನ್ನು ತೆಗೆದು ತಲೆಯನ್ನು ಬಗ್ಗಿಸ್ತಾನೆ. ವಾಮನ ತಲೆಯ ಮೇಲೆ ಕಾಲನ್ನು, ಬಲಗಾಲನ್ನು ಇಟ್ಟು ಒಂದು ಮಾತು ಹೇಳ್ತಾನೆ, ಬಲಿ ನಿನ್ನ ಇಂದ್ರಸ್ಥಾನ ಯಾವತ್ತೋ ನಿಕ್ಕಿಯಾಗಿದೆ, ನೀನು ಇಂದ್ರನಾಗಬೇಕಾದವನೇ, ಇಂದ್ರನಾಗ್ತೀಯ. ಆದರೆ ಇಂದ್ರನಾಗುವುದು ನೀನು ವೈವಸ್ವತ ಮನ್ವಂತರದ ನಂತರದ ಸಾವರ್ಣಿ ಮನ್ವಂತರದಲ್ಲಿ ನೀನು ಇಂದ್ರನಾಗಬೇಕು. ಇದು ನಿನಗೆ ತಾತ್ಕಾಲಿಕವಾದ ಇಂದ್ರಯೋಗ ಆಗಿತ್ತು.
ಹಾಗಾಗಿ ತಾತ್ಕಾಲಿಕವಾದ ಇಂದ್ರಯೋಗ ಇವತ್ತಿಗೆ ಮುಗೀತು. ಇವತ್ತಿಂದ ನಿನ್ನ ವಾಸಸ್ಥಾನ ಪಾತಾಳದಲ್ಲಾಗತ್ತೆ. ನೀನು ಚಿರಂಜೀವಿ ಆಗಿರ್ತೀಯ. ಮುಂದಿನ ಮನ್ವಂತರದಲ್ಲಿ ನೀನೇ ಇಂದ್ರನಾಗ್ತೀಯ ಅಂತ ಎಲ್ಲ ಅನುಗ್ರಹ ಮಾಡಿಬಿಡ್ತಾನೆ ವಾಮನ. ತುಳಿದಿಲ್ಲ, ಇನ್ನು ಕಾಲಿಟ್ಟಿದ್ದಾನಷ್ಟೆ. ಆವಾಗ ಬಲಿ ಚಕ್ರವರ್ತಿ ಕೇಳ್ತಾನೆ, ಹಾಗಾದ್ರೆ ಹೇಗೆ ಅಲ್ಲಿವರೆಗೆ ನಂದು ಈಗ ಇಷ್ಟೆಲ್ಲ ಮಾಡಿ ಇಂದ್ರಸ್ಥಾನದಲ್ಲಿ ಕೂತು ಕೂಡ ಏನು ಕಥೆ ಅಂತಂದರೆ, ವರ್ಷದಲ್ಲಿ ಒಂದು ದಿನ ನೀನು ಇಂದ್ರನಾಗ್ತೀಯ. ಭೂಲೋಕದ ಲೆಕ್ಕದಲ್ಲಿ ವರ್ಷಕ್ಕೆ ಒಂದು ದಿನ ನೀನು ಇಂದ್ರ ಪದವಿಯಲ್ಲಿ ಕೂರ್ತೀಯ. ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಪಾಡ್ಯದ ದಿವಸ, ಇವತ್ತೇನು ನೀನು ಭೂಮಿಯಿಂದ ಪಾತಾಳಕ್ಕೆ ತಳ್ಳಲ್ಪಡ್ತಾ ಇದ್ದೀಯಲ್ಲ, ಈ ದಿನವನ್ನು ನೆನಪಿನಲ್ಲಿ ಇಟ್ಕೊಂಡು ಭೂಮಿಯಲ್ಲಿರ್ತಕ್ಕಂಥ ಸಕಲ ಮಾನವರೂ ಕೂಡ ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಸಾಕಷ್ಟು ಮಳೆ ಬೆಳೆ ಎಲ್ಲ ಚೆನ್ನಾಗಿ ಸಮಸ್ತವೂ ಫಸಲು ತುಂಬಿಕೊಂಡಿರ್ತದೆ, ಕಾಳು ಕಟ್ಟಿರ್ತದೆ, ಕದಿರು ಬಂದಿರ್ತದೆ, ತೆನೆಗಳು ಮೂಡಿರ್ತವೆ. ಹಾಗೆ ಅಡಿಕೆ ಮರದಲ್ಲಿ, ತೆಂಗಿನ ಮರದಲ್ಲಿ ಸಾಕಷ್ಟು ಫಸಲುಗಳು ತುಂಬಿಕೊಂಡಿರ್ತವೆ. ಅಂದರೆ ಭೂಮಿ ಸಸ್ಯಶ್ಯಾಮಲೆಯಾಗಿರ್ತಾಳೆ. ಆವತ್ತಿನ ದಿನ ನಿನ್ನನ್ನು ಬಲೀಂದ್ರ ಅನ್ನುವಂಥ ರೂಪದಲ್ಲೇ ಇಟ್ಟು ನೀನು ಅತ್ಯಂತ ಪ್ರೀತಿಯಿಂದ ಪೂಜಿಸುವ ಗೋವನ್ನು ಮತ್ತು ನಿನ್ನನ್ನು, ಭೂಮಿಯನ್ನು ಸಮಗ್ರವಾಗಿ ಜನ ಪೂಜೆ ಮಾಡ್ತಾರಪ್ಪ. ವರ್ಷದಲ್ಲಿ ಒಂದು ದಿನ, ಮುಂದೆ ನೀನು ಇಂದ್ರನಾಗುವಲ್ಲಿವರೆಗೂ ವರ್ಷದಲ್ಲಿ ಒಂದು ದಿನ ಇಂದ್ರಸ್ಥಾನ ನಿನಗೆ ಸಿಗ್ತದೆ ಅನ್ನುವಂಥ ಅನುಗ್ರಹವನ್ನು ಮಾಡಿದ್ದು ಸಾಲದು ಅಂಥೇಳಿ, ಮುಂದೆ ನೀನು ಇಂದ್ರನಾಗುವಲ್ಲಿವರೆಗೂ ಕೂಡ ನಾನು ನಿನ್ನ ದ್ವಾರಪಾಲಕನಾಗಿರ್ತೇನೆ ಅಂದ್ಬಿಡ್ತಾನೆ. ಒಂದು ಮನ್ವಂತರದ ಕಾಲ ನಿನ್ನ ಬಾಗಿಲಿನಲ್ಲಿ, ನಿನ್ನ ಅರಮನೆಯ ಪ್ರಧಾನ ಬಾಗಿಲಿನಲ್ಲಿ ದ್ವಾರಪಾಲಕನಾಗಿ ನಿಂತು ನಾನು ನಿನಗೆ ರಕ್ಷಣೆಯನ್ನು ಕೊಡ್ತೇನೆ. ಮುಂದಿನ ಮನ್ವಂತರದಲ್ಲಿ ನಾನು ಉಪೇಂದ್ರನಾಗ್ತೇನೆ, ಅಂದರೆ ಅಸಿಸ್ಟೆಂಟ್, ಸಬಾರ್ಡಿನೇಟ್ ಆಗಿ ನಿನಗೆ ನನ್ನ ಕೆಲಸ ನಾನು ಮಾಡ್ತೇನೆ, ನೀನು ಮೇಯ್ನ್ ಆಗ್ತೀಯ ಅಂತ. ಯಾವ್ದ ಜನ್ಮ? ಬಲಿ ಮುಂದಿನ ಜನ್ಮನೂ ಅಲ್ಲ, ಜನ್ಮ ಅದೇ ಇರ್ತದೆ. ಆದರೆ ಕಾಲ ಕಳೆದ ನಂತರ, ಈಗೇನು ನಾವು ವೈವಸ್ವತ ಮನ್ವಂತರದ ಕಲಿಯುಗ ಅಂತೀವಲ್ಲ, ಈ ಕಲಿಯುಗಗಳು 73 ಬಾರಿ ಕಳೆದ ನಂತರದಲ್ಲಿ ಬರೋದು ಸಾವರ್ಣಿ ಮನ್ವಂತರ. ಅಂದರೆ ಇನ್ನೂ ಸಹಸ್ರಾರು ಕೋಟಿಗಟ್ಟಲೆ ವರ್ಷ ಇದೆ, ಅದು ನಾವೀಗ ಯೋಚನೆ ಮಾಡೋದು ಬೇಡ. ಆಗ ನೀನು ಪುನಃ ಇಂದ್ರನಾಗ್ತೀಯಲ್ಲ, ಆಗ ನಾನೇ ನಿನಗೆ PA, ಪರ್ಸ್ನಲ್ ಅಸಿಸ್ಟೆಂಟ್ ಆಗಿದ್ದು ನಾನು ನಿನ್ನ ಕೆಲಸಗಳನ್ನು ಕೂಡ ನಡೆಸ್ಕೊಡ್ತೀನಪ್ಪ. ಧೈರ್ಯವಾಗಿ ನೀನು ನಿನ್ನ ಆಡಳಿತವನ್ನು ಪಾತಾಳದಲ್ಲಿ ನಡೆಸು ಅಂಥೇಳಿ ಆ ಪಾದ ಇಟ್ಟಿರೋದಕ್ಕೆ ಸ್ವಲ್ಪ ಶಕ್ತಿಯನ್ನು ಕೊಟ್ಟ. ಬಲಿ ಅವತ್ತು ಪಾತಾಳಕ್ಕೆ ತಳ್ಳಲ್ಪಟ್ಟ. ಬಲಿಯ ಸಂಹಾರ ಆಗಿದ್ದಲ್ಲ. ಬಲಿ ಇವತ್ತಿಗೂ ಚಿರಂಜೀವಿ, ಪಾತಾಳದ ರಾಜನಾಗಿದ್ದಾನೆ. ವಿಂಧ್ಯಾವಳಿ ಅಂತಕ್ಕಂಥ ಮಹಾಸಾಧ್ವಿ ಶಿರೋಮಣಿ ಆ ಹೆಣ್ಣು ಮಗಳು ಇವತ್ತಿಗೂ ಕೂಡ ಬಲೀಂದ್ರನ ರಾಣಿಯಾಗಿ ಪಾತಾಳದಲ್ಲಿ ಅಧಿಪತ್ಯವನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬರುತ್ತೆ. ಆ ನಂತರದಲ್ಲಿ ಈ ದೀಪಾವಳಿಯ ಸಂದರ್ಭ, ಕಾರ್ತಿಕ ಶುದ್ಧ ಪಾಡ್ಯದ ದಿವಸವನ್ನೇ ಆ ಬಲಿಯನ್ನು ತುಳಿದ ದಿವಸವಾಗಿ ಆಚರಣೆ ಮಾಡ್ತಾ ಇದ್ದೇವೆ ನಾವಿವತ್ತು. ಹಾಗಾಗಿ ಇವತ್ತು ವಿಶೇಷವಾಗಿ ಬಲೀಂದ್ರ ಪೂಜೆಯನ್ನು ಮಾಡಬೇಕು. ಮತ್ತು ಬಲಿ ಮಾಡಿದ ವಿಶ್ವಜಿತ್ ಯಾಗಕ್ಕೆ ಸಂಪೂರ್ಣವಾಗಿ ಅಭಿಷೇಕ ಮಾಡುವಷ್ಟು ತುಪ್ಪವನ್ನು ಕೊಟ್ಟಂತಹ ಕಾಮಧೇನುವಿನ ಮೂರ್ತ ರೂಪವಾಗಿ ಗೋಪೂಜೆಯನ್ನು ಮಾಡಬೇಕು. ಸಂಪೂರ್ಣವಾಗಿ ಸಸ್ಯ ಸಮೃದ್ಧಿಯನ್ನು, ತೆನೆ ಕಾಳುಗಳನ್ನು, ಅಡಿಕೆ ತೆಂಗು ಗೊನೆಗಳನ್ನು, ಬಾಳೆ ಗೊನೆಗಳನ್ನು ತುಂಬಿ ನಿಂತಿರ್ತಕ್ಕಂಥ ಭೂದೇವಿಗೆ, ಸಸ್ಯಶ್ಯಾಮಲೆಗೆ ಭೂಮಿ ಪೂಜೆಯನ್ನು ಕೂಡ, ಈ ಮೂರನ್ನೂ ಕೂಡ ಇವತ್ತು ಮಾಡಬೇಕು. ಹೇಗೆ ಮಾಡಬೇಕು? ಇಷ್ಟು ಗುರುಗಳು ಕಣ್ಮುಂದೆನೇ ನಡೀತಾ ಇದೆಯಾ ದೃಶ್ಯಗಳು ಅನ್ನೋ ರೀತಿ ನಮಗೆ ಮನದಟ್ಟು ಮಾಡಿಸಿದ್ರು. ಬಲಿ ಚಕ್ರವರ್ತಿಯನ್ನ ಪಾತಾಳ ಲೋಕಕ್ಕೆ ಕಳಿಸಿದ್ದು ಯಾಕೆ? ನಿನ್ನ ಕಾಲ ಇನ್ನೂ ಬಂದಿಲ್ಲ ದೇವೇಂದ್ರನ ಪಟ್ಟಕ್ಕೆ ಇರೋದಕ್ಕೆ ಅಂತ ಅಲ್ವಾ ಗುರುಗಳೇ? ಇನ್ನು ಬಲೀಂದ್ರ ಪೂಜೆಯನ್ನ ಮಾಡೋದು ಯಾಕೆ ಮತ್ತು ಅದರಿಂದ ಸಿಗುವಂತ ಪ್ರತಿಫಲ ಏನು ತಿಳಿಸಿಕೊಡಿ. ಮೊದಲನೇದಾಗಿ ನಾವು ಬಲೀಂದ್ರ ಪೂಜೆಯನ್ನು ಯಾಕೆ ಮಾಡ್ತೇವೆ ಅಂತಂದರೆ, ಅದರಿಂದಾಗಿ ಆ ಬಲಿಯ ದಾನದ ಮಹತ್ವ, ಎಂಥದ್ದೇ ಸಂದರ್ಭ ಬಂದರೂ ಕೂಡ ತಾನು ಸತ್ಕಾರ್ಯ ಮಾಡಲಿಕ್ಕೆ ನಿಂತಿದ್ದೇನೆ, ಭಗವತ್ ಸೇವೆಗೆ ನಿಂತಿದ್ದೇನೆ. ನೀವು ಕೇಳಿದ ಪ್ರಶ್ನೆಗೆ ಇಲ್ಲಿ ಉತ್ತರ ಬರುತ್ತೆ. ಈಗ ಮೊಬೈಲ್ ಹಿಡ್ಕೊಳ್ತಾರೆ, ಇನ್ನೇನೋ ಕತೆ ಹೊಡಿತಾರೆ, ಆ ಥರದ ಯಾವುದೇ ಡೈವರ್ಟ್ ಆಗ್ತಕ್ಕಂಥ ನನ್ನ ಮನಸ್ಸು ದಿಕ್ಕು ತಪ್ಪೋದಿಲ್ಲ. ಆ ಒಂದು ಗಟ್ಟಿತನ ನಮ್ಮ ಮನಸ್ಸಿಗೆ ಬರಲಿ ಅನ್ನುವಂಥದ್ದು ಮೊದಲನೇ ಉದ್ದೇಶ. ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ತತ್ಪರತೆ ಬರ್ತಕ್ಕಂಥದ್ದು. ಅದು ಎಷ್ಟಿತ್ತು ಬಲೀಂದ್ರನಿಗೆ? ತನ್ನ ಯೋಗ್ಯತೆ, ಭಕ್ತಿ ಎಷ್ಟು, ಭಗವಂತನ ವಿಷಯದಲ್ಲಿ ತಾದಾತ್ಮ್ಯತೆ ಎಷ್ಟು, ಶರಣಾಗತಿ ಎಷ್ಟು, ಕರ್ಮದ ಮೇಲೆ ಶ್ರದ್ಧೆ ಎಷ್ಟು, ಗುರುವಿನಲ್ಲಿ ಭಕ್ತಿ, ಹಿರಿಯರಲ್ಲಿ ಭಕ್ತಿ,
ಮತ್ತು ವಿಶೇಷವಾಗಿ ಅವನು ಇಂದ್ರನಾಗಿ ಕೂತಾಗ ಕೂಡ ತಾನು ತನ್ನ ಪಾಲನೆ ಇಂದ್ರನ ಕರ್ತವ್ಯವನ್ನು 100ಕ್ಕೆ 100 ತಪ್ಪದೆ ಚಾಚು ತಪ್ಪದೆ ಪಾಲನೆ ಮಾಡ್ಕೊಂಡು ಬಂದಿದ್ದ. ಆದರೂ ಕಾಲ ಬಂದಿಲ್ಲ, ಕಾಲಕ್ಕಿಂತ ಮೊದಲೇ ಬಂದು ಕೂತ್ಬಿಟ್ಟಿದ್ಯಾ ನೀನು. ಇದು ತಾತ್ಕಾಲಿಕವಾಗಿ ನಿನಗೆ ಸಿಕ್ಕಿರತಕ್ಕಂಥ ಇಂದ್ರ ಯೋಗ, ಇವತ್ತಿಗೆ ಇದು ಮುಗೀತು, ಹಾಗಾಗಿ ನೀನು ಹೋಗಬೇಕು, ಇನ್ನು ಕೆಳಗೆ ಕಳಿಸ್ದ, ಮುಗೀತು ಅಲ್ಲಿಗದು. ಇದೆಲ್ಲ ಒಂದು ಕಥೆ. ಆದರೆ ಇಷ್ಟೆಲ್ಲ ಶ್ರೇಷ್ಠತೆ ಇದ್ದಂತಹ ಅವನಿಗೆ ವಾಮನ ರೂಪಿಯಾದ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡುವಾಗ ಹೇಳಿದ್ದೇನು ಅಂದರೆ, ವರ್ಷದಲ್ಲಿ ಒಂದು ದಿನ ನಿನ್ನನ್ನು ಇಡೀ ಲೋಕ ಪೂಜಿಸ್ತದೆ ಅಂತ. ಅವತ್ತಿನಿಂದ ಬಲಿಯ ಪೂಜೆ ಅಂತಕ್ಕಂಥದ್ದು ಆರಂಭ ಆಯಿತು. ಮನೆ ಹೊರಭಾಗದಲ್ಲಿ ಬಲೀಂದ್ರನನ್ನು ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇದೆ. ಒಳಗೆ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬ, ಬೇರೆ ಹಬ್ಬಗಳಲ್ಲಿ ಕಲಶಗಳನ್ನಿಟ್ಟು ಮಾಡ್ತಕ್ಕಂಥ ರೀತಿಯಲ್ಲಿ ಕೂಡ ನಾವು ಬಲೀಂದ್ರನ ಪೂಜೆಯನ್ನು ಎರಡೂ ರೀತಿಯಲ್ಲಿ ಮಾಡಬಹುದು. ಮನೆಯ ಹೊರಭಾಗದಲ್ಲಿ ಏನು ಮಾಡ್ತಾರೆ, 2 ಬಾಳೆ ಎಲೆಗಳನ್ನಿಟ್ಟು ಅಕ್ಕಿಯನ್ನು ಹಾಕಿ ಅದರ ಪಕ್ಕದಲ್ಲಿ ಸಗಣಿಯನ್ನು ಇಟ್ಟು ಅದಕ್ಕೆ ಗರಿಕೆ ಮತ್ತು ಅಡಿಕೆ ಶೃಂಗಾರದ ಹೂವುಗಳನ್ನು ಇಟ್ಟು, ಆ ನಂತರದಲ್ಲಿ ತೆನೆ ಬಿಟ್ಟಿರ್ತಕ್ಕಂಥ ರಾಗಿ, ಜೋಳ ಅಥವಾ ಭತ್ತದ ಆ ಒಂದು ತೆನೆಗಳನ್ನು ಇಟ್ಟು ಬಲೀಂದ್ರನ ಒಂದು ಆ ಸಂಪುಷ್ಟಿಯ ಅಥವಾ ಸಮೃದ್ಧಿಯ ಸೂಚಕವಾಗಿರ್ತಕ್ಕಂಥ ಎಲ್ಲ ಧಾನ್ಯಗಳನ್ನು ತೆನೆ ಸಹಿತವಾಗಿರ್ತಕ್ಕಂಥದ್ದು, ಅಡಿಕೆ ಗೊನೆಗಳನ್ನು, ತೆಂಗಿನ ಗೊನೆಗಳನ್ನೆಲ್ಲ ಇಟ್ಟು ಅದು ಬಲೀಂದ್ರನಿಗೆ ಸ್ವಾಗತ ಕೋರ್ತಕ್ಕಂಥ ವಿಧಿ. ಆತ ಬರ್ತಾನೆ ನಮ್ಮ ಮನೆಗೆ, ಇವತ್ತು ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಿ ಹೋಗ್ತಾನೆ ಅನ್ನೋ ಭಾವನೆಯನ್ನು ಇಟ್ಟು ಅಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಲೀಂದ್ರ ಪೂಜೆ ಒಂದು ಕ್ರಮ. ಇನ್ನು ಅವರವರ ಒಂದು ಲೋಕಾಚಾರ ಸಂಪ್ರದಾಯಗಳು ಕೆಲವು ಕಡೆಗಳಲ್ಲಿ ಬದಲಾವಣೆ ಇದೆ. ಆ ರೀತಿಯಂತೆ ಅವರವರು ಹಿರಿಯರನ್ನು ಕೇಳ್ಕೊಂಡು ಆಚರಣೆ ಮಾಡ್ಕೊಳ್ಬೋದು. ಒಟ್ಟಾರೆ ಈ ಕ್ರಮವನ್ನು ಅನುಸರಿಸ್ತಕ್ಕಂಥದ್ದು ವಿಧಿ. ಇದಾದ ನಂತರ ಗೋಪೂಜೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮಗೆಲ್ಲರಿಗೂ ಸಹ ಗೋಮಾತೆ ಅಂತಂದ್ರೆ ಗೊತ್ತಿದೆ, ನಾವು ಗೋಪೂಜೆಯನ್ನು ಮಾಡ್ತೇವೆ. ವಿಶೇಷವಾಗಿ 33 ಕೋಟಿ ದೇವತೆಗಳು ಕೂಡ ದೇವರಲ್ಲಿ ಆ ಒಂದು ಗೋವಿನಲ್ಲಿ ವಾಸ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಬಾಲದಲ್ಲಿ ವಾಸುಕಿ, ಆನಂತರ ಮೂತ್ರನಾಳಾದಿಗಳಲ್ಲಿ ಮಹಾಲಕ್ಷ್ಮಿ, ಹಾಗೆಯೇ ಡುಬ್ಬದಲ್ಲಿ ಮೇರುಮಂದರ, ಆ ಕೋಡಿನಲ್ಲಿ ಶಿವ, ಕಣ್ಣಿನಲ್ಲಿ ಸೂರ್ಯಚಂದ್ರರು ಇತ್ಯಾದಿ ಎಲ್ಲವನ್ನು ನಾವು ಕೇಳ್ತೇವೆ. ಹೀಗೆ ಇಂತಹ ಸರ್ವದೇವಾತ್ಮಕಳಾಗಿರ್ತಕ್ಕಂಥ ಗೋಮಾತೆ ಈ ಒಂದು ಸಮೃದ್ಧಿಯಾಗಿರ್ತಕ್ಕಂಥ ಭೂಮಿ ಬರಲಿಕ್ಕೆ ಕಾರಣ ಏನು ಅಂತಂದರೆ, ತನ್ನ ಶಿಶುವಾಗಿರ್ತಕ್ಕಂಥ ವೃಷಭವನ್ನು ಭೂಮಿ ಉಳೋದಕ್ಕಾಗಿ ಕಳಿಸ್ಕೊಟ್ಟಿದ್ದಾಳೆ ಆಕೆ. ಹಾಗಾಗಿ ಇವತ್ತೆಲ್ಲ ಟಿಲ್ಲರು, ಟ್ರ್ಯಾಕ್ಟರು, ಅದು ಇದು ಎಲ್ಲ ಬಂದಿದೆ ನಿಜ, ಆದರೆ ಹಾಲು ಮಾತ್ರ ಕೊಡೋದಕ್ಕೂ ಬೇಕೇ ಬೇಕು. ಟಿಲ್ಲರ್ನಲ್ಲೋ ಟ್ರ್ಯಾಕ್ಟರ್ನಲ್ಲೋ ಹಾಲು ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ ಅಲ್ಲ. ಹಾಲು ಉತ್ಪತ್ತಿ ಮಾಡೋದಕ್ಕೆ ಹಸು ಬೇಕೇ ಬೇಕು. ಹಾಗಾಗಿ ಆ ಹಸುವಿನ ಹಾಲಿಗಿಂತ ಶ್ರೇಷ್ಠವಾದ ಇನ್ನೊಂದು ಹಾಲು ಇಲ್ಲ, ಎಲ್ರಿಗೂ ಗೊತ್ತು. ಹಾಗಾಗಿ ಅಷ್ಟು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮಾಡುವ ಗೋದೇವಿಯನ್ನು ಕೂಡ, ಗೋಮಾತೆಯನ್ನು ಕೂಡ ಇವತ್ತಿನ ದಿವಸ ಪೂಜಿಸ್ತಕ್ಕಂಥದ್ದು. ಅನೇಕರು ಅನೇಕ ರೀತಿಯಲ್ಲಿ ಪೂಜಿಸ್ತೀರಿ. ಅಲಂಕಾರವನ್ನೆಲ್ಲ ಮಾಡಿ ಚೆನ್ನಾಗಿ ಮಾಡಿ ಅದಕ್ಕೆ ಪೂಜಿಸಿ ಬೇಕಾದಷ್ಟು ಎಲ್ಲ ರೀತಿಯ ಅದಕ್ಕೆ ಭೋಜ್ಯ ವಸ್ತುಗಳನ್ನು, ಅದಕ್ಕೆ ಇಷ್ಟವಾಗ್ತಕ್ಕಂಥದ್ದನ್ನು ಕೊಡಬೇಕು. ಹಸಿಯಾದ ಅಥವಾ ಹಸಿರಾದ ಹುಲ್ಲು ಅತ್ಯಂತ ಪ್ರಿಯವಾದ್ದು ಆಕಳಿಗೆ. ಅದಕ್ಕಿಂತಲೂ ವಿಶೇಷವಾದ ಅನೇಕರು ಅನ್ನವನ್ನು, ಅಕ್ಕಿಯನ್ನು, ಬೆಲ್ಲವನ್ನು, ಬಾಳೆಹಣ್ಣನ್ನು ಎಲ್ಲ ತಿನ್ನಿಸ್ತಾರೆ. ಪಾಪ ಗತಿ ಇಲ್ಲದೆ ಇರೋ ಎಷ್ಟೋ ಹಸುಗಳು ಪೇಪರ್ಗಳು, ಪ್ಲಾಸ್ಟಿಕ್ಗಳನ್ನೆಲ್ಲ ತಿನ್ಕೊಂಡು ಪ್ರಾಣಕ್ಕೆ ಅಪಾಯ ಕೂಡ ತಂದ್ಕೊಂಡಿದ್ದು ನಮಗೆ ಕಾಣಿಸ್ತದೆ. ಅದೇ ಹೇಳಿದ್ದು, ಅದನ್ನು ಹೇಳಿಕ್ಕೆ ಹೊರಟಿದ್ದು ನಾನು ಮುಂದೆ. ಯಾಕೆ ಅಂತಂದರೆ, ಅನ್ನ ಆಗಲಿ ಅಕ್ಕಿ ಆಗಲಿ ಬೆಲ್ಲ ಮತ್ತು ಬಾಳೆಹಣ್ಣುಗಳು ಜೀರ್ಣವಾಗಿಬಿಡ್ತವೆ. ಅನ್ನ ಆಗಲಿ ಅಕ್ಕಿ ಆಗಲಿ ಒಂದು ದೊಡ್ಡ ಸಮಸ್ಯೆ ಇದೆ, ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಸುವಿನ ವಿಶೇಷವಾದ ಸ್ವಭಾವ ಏನು ಅಂತಂದರೆ ಮೆಲುಕು ಹಾಕುವ ಪ್ರಕ್ರಿಯೆ. ಅದು ವಿಶ್ರಾಂತಿ ತಗೊಳ್ಳೋ ಟೈಮಲ್ಲಿ ಬಾಯಿ ಆಡಿಸ್ತಾ ಇರ್ತದೆ ಹಸು. ಏನು ಬಾಯಿ ಆಡಿಸ್ತದೆ? ಹಿಂದೆ ತಿಂದಿರ್ತಕ್ಕಂತಹ ಆಹಾರವನ್ನು, ಹುಲ್ಲಿರ್ಬೋದು, ಹಿಂಡಿ ಇರ್ಬೋದು ಇತ್ಯಾದಿಗಳನ್ನೆಲ್ಲ ಅದು ಪುನಃ ತನ್ನ ಬಾಯಿಗೆ ತಂದುಕೊಂಡು ಅದನ್ನು ಪುನಃ ಅಗದು ಅದನ್ನು ನುಣ್ಣಗೆ ಮಾಡಿ ಅದನ್ನು ಆನಂತರ ಜೀರ್ಣಗೊಳಿಸ್ತಕ್ಕಂಥ ಸಾಮರ್ಥ್ಯ ಆಕಳಿಗಿರ್ತಕ್ಕಂಥದ್ದು. ಮೆಲುಕು ಹಾಕುವುದು, ಹೊಟ್ಟೆಯಲ್ಲಿ ತಗೊಂಡ ಆಹಾರವನ್ನು ಪುನಃ ಬಾಯಿಗೆ ತಂದುಕೊಂಡು ಅದನ್ನು ಸಂಪೂರ್ಣವಾಗಿ ನುಣ್ಣಗೆ ಆಗಿರ್ತಕ್ಕಂಥ ಸ್ವಭಾವ. ಇದನ್ನು ಮೆಲುಕು ಹಾಕೋ ಪ್ರಕ್ರಿಯೆ ಏನಿದೆಯಲ್ಲ, ಇದು ಹಸುವನ್ನು ಬಿಟ್ಟರೆ ಬೇರೆ ಯಾವ ಪ್ರಾಣಿಯೂ ಮಾಡೋದು. ಹಾಗಾಗಿ ಈ ಅಕ್ಕಿ ಇರ್ಬೋದು, ಅನ್ನ ಇರ್ಬೋದು, ಬೆಲ್ಲ ಇರ್ಬೋದು, ಹಣ್ಣುಗಳಿರ್ಬೋದು, ಇವೆಲ್ಲ ಏನಾಗುತ್ತೆ ಅಂತಂದರೆ ಪುನಃ ಅದು ಬಾಯಿಗೆ ತಗೊಂಡು ಅದನ್ನು ಮೆಲುಕು ಹಾಕಲಿಕ್ಕೆ ಆಗೋದಿಲ್ಲ. ಪರಿಣಾಮವಾಗಿ ಅಜೀರ್ಣವಾಗಿ ಅದಕ್ಕೆ ಭೇದಿ ಆರಂಭ ಆಗುತ್ತೆ. ಆ ಕಾರಣಕ್ಕಾಗಿ ಹಸುಗಳಿಗೆ ಅನ್ನ, ಅಕ್ಕಿ ಇತ್ಯಾದಿಗಳನ್ನು ತಿನ್ಲಿಕ್ಕೆ ಕೊಡಬಾರ್ದು. ರಾಶಿ ರಾಶಿ ಅನ್ನವನ್ನು ನಮ್ಮ ಮನೆ ಹತ್ರ ಒಂದು ದೇವಸ್ಥಾನದಲ್ಲಿ ಹಾಕಿ ತುಂಬು ಗರ್ಭಿಣಿಯಾದ ಹಸು ಹೋಯ್ತಾ? 2 ಹಸುಗಳು ಹೋಗ್ಬಿಟ್ಟಿತ್ತು. ಹಾಗಾಗಿ ನನಗೆ ಯಾವಾಗೂ ಅನ್ಸುತ್ತೆ, ಈಗ
ಪಿತೃಪಕ್ಷದ ಸಂದರ್ಭಗಳಲ್ಲಿ ಎಡೆ ಇಟ್ಟಿರೋದನ್ನ ತೆಗೆದುಕೊಂಡು ಹೋಗಿ ಗೋವಿಗೆ ಕೊಡುವಂತ ಕ್ರಮ ಇಲ್ಲ. ಅದು ವಾಸ್ತವಾಂಶ ತಪ್ಪದು. ಯಾಕೆಂತಂದ್ರೆ ನಮ್ಮ ಬೆಂಗಳೂರು ನಗರದಲ್ಲಂತೂ ಅದರ ಪರಿಸ್ಥಿತಿ ತುಂಬಾ ಬಂದ್ಬಿಟ್ಟಿದೆ. ಕಾರಣ ಏನು ಅಂತಂದ್ರೆ, ನಾವು ಬೆಂಗಳೂರು ನಗರದಲ್ಲಿ ಸುಮಾರು 160ಕ್ಕೂ ಹೆಚ್ಚು ಕೆರೆಗಳನ್ನು ಹೊಂದಿದ್ವಿ ಈಗ 50 ವರ್ಷದ ಹಿಂದೆ. ಇವತ್ತು ಆ 160 ಮುಂದೆ ಹಾಕಿರೋ ಸೊನ್ನೆ ತೆಗಿಬೇಕಾದ ಪ್ರಸಂಗ ಅಂದ್ಕೊಂಡಿದ್ದೀವಿ. ನಾವೇ ಮಾಡ್ಕೊಂಡಿರ್ತಕ್ಕಂಥ ಈ ಬುದ್ಧಿವಂತಿಕೆಯಿಂದ ನೀರಿನಲ್ಲಿ ಬಿಟ್ಟು ನೀರಿನಲ್ಲಿರ್ತಕ್ಕಂಥ ಜಲಚರಗಳಿಗೆ ಕೂಡ ಅದರಿಂದ ಅವರ ಜೀವ ಸಮೃದ್ಧಿ ಆಗ್ತಿತ್ತು. ಎಲ್ಲವನ್ನು ಕಳೆದಿದ್ದೇವೆ ನಾವಿವತ್ತು. ಕಾಂಕ್ರೀಟ್ ಕಾಡು ಮಾಡ್ಕೊಂಡಿದ್ದೇವೆ. ಅಪ್ಪಿತಪ್ಪಿಗೆ ಸ್ವಲ್ಪ ಉಳ್ಕೊಂಡಿದ್ದಾವೆ ಸಂತತಿ, ಆಕಳಿನ ಸಂತತಿಗಳು. ಹತ್ಯೆ ಮಾಡಿ ಅವುಗಳನ್ನು ತಿಂದು ತೆಗ್ತಕ್ಕಂಥ ಜನರ ಮಧ್ಯದಲ್ಲಿ ಏನೋ ಚೂರ್ಪಾರು ಉಳಿಸ್ಕೊಂಡಿದ್ದಾವೆ ತಮ್ಮ ಸಂತತಿಯನ್ನು. ಒಟ್ಟು ಎಲ್ಲವನ್ನು ಕಳ್ಕೊಂಡು ಒಂದು ದಿವಸ ಹೋಗಬೇಕಾಗಿದೆ. ನಮ್ಮ ಸಂತತಿಗೂ ನಾಳೆ ಬೆಳಿಗ್ಗೆ ತಿನ್ನೋಕೆ ಏನು ಗತಿ ಇಲ್ಲ ಅನ್ನೋ ಪರಿಸ್ಥಿತಿ ತರ್ತೀವೇನೋ ಅಂತ ಭಯ ಆಗುತ್ತೆ. ಒಟ್ಟಾರೆ ಮೇಲೆ ಭಗವಂತನೇ ಇದಕ್ಕೆಲ್ಲದಕ್ಕೂ ಸರಿ ದಾರಿಯನ್ನು ತೋರಿಸ್ಬೇಕು. ಸರಿ ದಾರಿ ನಮ್ಮನ್ನು ಬಹುಶಃ ತರ್ತಾನೆ. ದಂಡೇನ ಗೋಗರ್ಧ ಭವಂತ ಅಲ್ವಾ, ದಂಡಂ ದಶಗುಣಂ ಭವೇತು. ಒಂದು ದಿವಸ ಹೊಡಿತಾನೆ. ಹೊಡೆದ ಮೇಲೆ ನಮಗೆ ಬುದ್ಧಿ ಬರ್ತದೆ. ಹಾಗಾಗಿ ನಾವೀಗ ಆ ಬಗ್ಗೆ ಚಿಂತೆ ಮಾಡೋದು ಬೇಡ. ವಿಷಯ ಮುಂದುವರಿಸೋಣ. ಗೋಪೂಜೆಯನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿ ಅದಕ್ಕೆ ಆಹಾರಾದಿಗಳನ್ನು ಕೊಡ್ತಕ್ಕಂಥದ್ದು. ಮೂರನೇದು ಯಾವುದಪ್ಪ ಅಂದರೆ ಭೂಮಿ ಪೂಜೆ. ಭೂಮಿ ಪೂಜೆ ಯಾಕೆ ವಿಶೇಷ ಅಂತಂದರೆ, ಈ ಸಂದರ್ಭದಲ್ಲಿ ತೆನೆ ಕಟ್ಟಿರ್ತಕ್ಕಂಥ, ಗೊನೆ ಕಟ್ಟಿರ್ತಕ್ಕಂಥ ವೃಕ್ಷಗಳನ್ನು, ಸಸ್ಯಶ್ಯಾಮಲಿ ಆಗಿರ್ತಕ್ಕಂಥ ಭೂದೇವಿ ಆ ಒಂದು ಗದ್ದೆ, ಹೊಲ ಇತ್ಯಾದಿಗಳಲ್ಲಿ ರಾಗಿ ಇತ್ಯಾದಿ, ಭತ್ತವೋ ಜೋಳವೋ ಎಲ್ಲವೂ ಕೂಡ ಫಲ ತುಂಬಿರ್ತಕ್ಕಂಥ ಸಮೃದ್ಧಿಯನ್ನು ಹೊಂದಿರ್ತದೆ. ಅರ್ಥಾತ್ ಏನು ಅಂದರೆ, ಭೂಮಿ ತಾಯಿ ತುಂಬಿದ ಗರ್ಭಿಣಿಯಾಗಿರ್ತಾಳೆ. ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ಹೇಗೆ ಅವಳ ಆಸೆಗಳನ್ನು ತೀರಿಸ್ತಕ್ಕಂಥ ಒಂದು ಪದ್ಧತಿಯನ್ನು ನಮ್ಮ ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಸೀಮಂತ ಅಂತ ಹೇಳ್ತೇವೆ, ಮಡಿಲು ತುಂಬೋದು ಅಂತ ಹೇಳ್ತೇವೆ. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ಯಾರ್ಯಾರು ರೈತಾಪಿ ಜನರಿದ್ದಾರೆ ಅವರುಗಳು ತಮ್ಮ ಜಮೀನಿನಲ್ಲಿ ಒಂದು ಪ್ರಶಸ್ತವಾದ ಜಾಗವನ್ನು ನೋಡಿ, ಮನೆಯ ಹೆಣ್ಣು ಮಗಳು ಗರ್ಭಿಣಿ ಆದಾಗ ಅವಳಿಗೆ ಮಡಿಲು ತುಂಬತಕ್ಕಂಥ ಏನೆಲ್ಲ ವಿಧಿಯನ್ನು ಅನುಸರಣೆ ಮಾಡ್ತೇವೋ ಅದೇ ವಿಧಿಯನ್ನು ಅನುಸರಣೆ ಮಾಡಿ ಸ್ವಲ್ಪ ನೆಲವನ್ನು, ಹಸಿಯಾಗಿರ್ತಕ್ಕಂಥ ಜಾಗವನ್ನು ಕೈಯಿಂದ ಒಂದು ಗುಂಡಿಯನ್ನು ತೆಗಿಬೇಕು. ಯಾವುದೇ ಕಾರಣಕ್ಕೆ ಆಯುಧಗಳನ್ನು, ಗುಜ್ಜಲಿ ಇತ್ಯಾದಿಗಳನ್ನು ಬಳಸಲೇಬಾರದು. ಕೇವಲ ಕೈಯಿಂದ ಆ ಮಣ್ಣನ್ನು ಕೈಲಾದಷ್ಟು ಸರಿಸಿ ತೆಗೆದು ಆ ನಂತರದ ಸ್ವಲ್ಪ ಜಾಸ್ತಿ ಮಣ್ಣುಗಳನ್ನು ಮಾಡಿಕೊಂಡು ಒಂದು ಸಣ್ಣ ಗುಂಡಿ ಮಾಡಿಕೊಂಡು ಆ ಗುಂಡಿಯ ಒಳಗೆ ವಸ್ತುಗಳನ್ನೆಲ್ಲ ಇಟ್ಟು, ಒಂದು ಗರ್ಭಿಣಿಗೆ ಇಷ್ಟವಾಗ್ತಕ್ಕಂಥದ್ದು ಚಕ್ಕುಲಿಯೋ ಮೋದಕವೋ ಅಥವಾ ಏನೇನೋ ಆಕೆ ಇಷ್ಟಪಟ್ಟು ತಿನ್ನಲಿಕ್ಕೆ ಬಯಸ್ಬೋದು ಅಂತ ಇರ್ತದೆಯಲ್ಲ, ಆ ವಸ್ತುಗಳನ್ನೆಲ್ಲ ಇಟ್ಟು ಅದರೊಳಗಡೆಗೆ ತಾಂಬೂಲ, ದಕ್ಷಿಣೆ, ತೆಂಗಿನಕಾಯಿ, ಅರಿಶಿನ, ಕುಂಕುಮ, ಹೂವು ಇತ್ಯಾದಿ ಎಲ್ಲವನ್ನು ಇಟ್ಟು ಅದನ್ನು ಮುಚ್ಚಬೇಕು. ಭೂಮಿ ದೇವಿಗೆ ಸೀಮಂತ ಮಾಡ್ತಕ್ಕಂಥ ಒಂದು ಕಾಲ ಕೂಡ ಇವತ್ತು. ದಕ್ಷಿಣೆ ಅಂದ್ರೆ ಹಣ ಯಾಕೆ ಬೇಕು? ದಕ್ಷಿಣೆ ಅಂತಕ್ಕಂಥದ್ದು ಹಣ ಯಾಕೆ ಬೇಕು ಅಂತಂದ್ರೆ ಗೌರವ ಅಂತ ಅಷ್ಟೇ. ಗೌರವದ ಸಮರ್ಪಣೆ ಅಂತ ಅಷ್ಟೇ ಅರ್ಥ. ಹಣ ಇಡ್ಲೇಬೇಕಾದಂಥ ಅನಿವಾರ್ಯತೆ ಖಂಡಿತ ಇಲ್ಲ. ಅವರವರ ಸಾಮರ್ಥ್ಯ. ಅದ್ರ ಹಿಂದೆನೂ ಒಂದು ಅರ್ಥ ಇದೆ. ಆ ಒಂದು ಹುಳ ಹುಪ್ಪಟೆ ಚಿಕ್ಕ ಇರುವೆಗಳು ತಿನ್ಕೊಂಡ್ಲಿ ಅನ್ನೋ ಕಾರಣಕ್ಕೆ ಭೂಮಿ ಪೂಜೆ ಮಾಡಿ ಅಂತ ಹೇಳ್ತಿದ್ರು ಅಲ್ವಾ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಭೂಗರ್ಭದ ಜೀವಕ್ಕೆ ಆಹಾರ ಆಗಲಿಲ್ವ. ಹಾಗಾಗಿ ಇದೆಲ್ಲವನ್ನು ಮಾಡಿ ಕೊಟ್ಟು ಆ ನಂತರದಲ್ಲಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು. ಈ ಮೂರು ಇವತ್ತು ಬಹಳ ವಿಶೇಷ. ಬಲೀಂದ್ರ ಪೂಜೆ ಕ್ರಮವನ್ನು ತಿಳಿಸ್ಕೊಟ್ಟಿದ್ದೀನಿ, ಗೋಪೂಜೆ ಕ್ರಮ ತಿಳಿಸ್ಕೊಟ್ಟಿದ್ದೀನಿ, ಆನಂತರದಲ್ಲಿ ಭೂಮಿ ಪೂಜೆಯ ಕ್ರಮವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆಚರಣೆ ಮಾಡಿ. ಯಾಕೆ ಅಂದರೆ ಇದು ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ಭೂಮಿಯ ಸಂಸ್ಕೃತಿ. ಇದು ನಾವಿದನ್ನು ಬಿಟ್ವಿ, ನಮ್ಮ ಬೇರನ್ನು ಕತ್ತರಿಸ್ಕೊಂಡ ಹಾಗೆ, ನಮ್ಮ ಫೌಂಡೇಶನನ್ನು ನಾವೇ ಕೆಡಕೊಂಡಂಗೆ. ನಾವು ಅದನ್ನು ಬಿಟ್ವಿ, ನಾವು ಕೆಟ್ವಿ ಅಂತ ಹೇಳ್ತಾ ಗುರುಗಳೇ. ಮುಂದಿನ 4 ರಾಶಿಗಳು. ಹಾಗೆ ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ವ್ಯಯಾಧಿಪತಿ ಆಗಿರ್ತಕ್ಕಂಥವನೇ ಆಗಿದ್ದರೂ ಕೂಡ ಚಂದ್ರ ತೃತೀಯದಲ್ಲಿದ್ದಾನೆ. ಬಲಿಷ್ಠ ಸ್ಥಿತಿಗೆ ಅವನು ಅಲ್ಲಿ ಇವತ್ತು ಹೋಗ್ತಾನೆ. ಅರ್ಥಾತ್ ವಿಶಾಖ ನಕ್ಷತ್ರಕ್ಕೆ ಹೋದಾಗ ಚಂದ್ರ ಪೂರ್ಣವಾಗಿ ಉದಯನಾಗ್ತಾನೆ. ಹಾಗಾಗಿ ಬಲಿಷ್ಠನಾಗ್ತಾನೆ. ಸಾಕಷ್ಟು ಉತ್ತಮವಾದಂಥ ಫಲಗಳನ್ನು ನೀವು ನೋಡಬಹುದಾಗಿರುತ್ತೆ. ಸಿಂಹರಾಶಿಯವರು, ನಿಮಗೆ ಗುರು ಬಲ ಅಂತಕ್ಕಂಥದ್ದು ಹೊರಟೋಗಿದೆ. ಅಷ್ಟಮ ಶನಿ ಕೂಡ ಇದ್ದಾನೆ. ನಿಮ್ಮ ರಾಶ್ಯಾಧಿಪತಿ ತೃತೀಯದಲ್ಲಿ ನೀಚನಾಗಿದ್ದಾನೆ. ಹಾಗಾಗಿ ಮಾನಸಿಕವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯದ ಕೊರತೆ ಅಥವಾ ಮನಸ್ಸು ಪದೇ ಪದೇ ಅಲ್ಲೋಲ ಕಲ್ಲೋಲ ಅಥವಾ ಡೋಲಾಯಮಾನವಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ಹೊಂದುವ ಲಕ್ಷಣ ಕಾಣಿಸ್ತಿದೆ. ಹಾಗಾಗಿ ಮುಖ್ಯವಾಗಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿಕೊಳ್ಳಿ. ಇದರಿಂದಾಗಿ ಮನಸ್ಸಿಗೆ ಸಾಕಷ್ಟು ಉಲ್ಲಾಸವೂ ಸಿಕ್ಕತ್ತೆ, ಸಮಾಧಾನವೂ ಸಹ ಆಗತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿನದು ಕನ್ಯಾ ರಾಶಿ.
ಕನ್ಯಾ ರಾಶಿಯವರಿಗೆ ಇವತ್ತು ಲಾಭಾಧಿಪತಿಯ ಧನಯೋಗ, ಅರ್ಥಾತ್ ಲಾಭವನ್ನು ಕೊಡಬೇಕಾಗಿರ್ತಕ್ಕಂಥ ಗ್ರಹ ಚಂದ್ರ ಪೂರ್ಣವಾಗಿರತಕ್ಕಂಥ ಧನಯೋಗದಲ್ಲಿದ್ದಾನೆ. ಅಂದರೆ ಅರ್ಥ ಏನು ಅಂದರೆ ಒಳ್ಳೆಯ ದಿನ ಇವತ್ತು. ಸಾಕಷ್ಟು ಲಾಭವನ್ನು ಕೂಡ ನೋಡ್ಬೋದು, ಆದಾಯದಲ್ಲಿ ನೋಡಬಹುದು, ದುಡ್ಡು ಕಾಸಿನಲ್ಲಿ ನೋಡ್ಬೋದು, ಕೌಟುಂಬಿಕವಾಗಿ ನೋಡ್ಬೋದು, ಆರೋಗ್ಯದಲ್ಲಿ ನೋಡ್ಬೋದು. ಎಲ್ಲ ವಿಭಾಗದಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಯಲ್ಲಿ ಶುಕ್ರ ನೀಚನಾಗಿದ್ದಾನೆ, ಭಾಗ್ಯಾಧಿಪತಿ. ಹಾಗಾಗಿ ಅವನು ಸ್ತ್ರೀಗ್ರಹ ನೀಚನಾಗಿದ್ದು ಭಾಗ್ಯಾಧಿಪತಿಯಾಗಿರೋದ್ರಿಂದ ಕನ್ಯಾ ರಾಶಿಯವರು ಸ್ವಲ್ಪ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ. ಸಪ್ತಮ ರಾಶಿಯಿಂದ ಶನಿಯ ದೃಷ್ಟಿ ಇರೋದರಿಂದ ಶರೀರದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಆಗಬಹುದು. ಯಾರು ಕನ್ಯಾ ರಾಶಿಯವರ ತಂದೆಗೆ ಹೃದಯ ಸಂಬಂಧ ಸಮಸ್ಯೆಗಳೇನಾದ್ರು ಇದ್ದ ಪಕ್ಷದಲ್ಲಿ ದಯಮಾಡಿ ಅದಕ್ಕೆ ಬೇಕಾದ ಚಿಕಿತ್ಸೆ ಇತ್ಯಾದಿಗಳನ್ನು ಸರಿಯಾದ ರೂಪದಲ್ಲಿ ಮಾಡಿಸಿ. ಈ ಚಿಕಿತ್ಸೆ ಎಲ್ಲ ಮಾಡಿದ ನಂತರವೂ ಸಮಸ್ಯೆ ಕಾಣಿಸ್ತಿದೆ ಅಂದರೆ ತಪ್ಪದೆ ನಿತ್ಯವೂ 12 ಬಾರಿ ಆದಿತ್ಯ ಹೃದಯದ ಪಠನವನ್ನು ಶ್ರವಣವನ್ನು ಮಾಡಿ ಸೂರ್ಯ ನಮಸ್ಕಾರಾದಿಗಳನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಆಚರಣೆ ಮಾಡಿಕೊಳ್ಳಿ, ಶುಭವಾಗ್ತದೆ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಸಮಾಧಾನ ದಿವಸ. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಾಣಿಸ್ತದೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇದ್ದೇ ಇರ್ತದೆ. ದುಡ್ಡು ಕಾಸಿನ ವಿಚಾರದಲ್ಲಿ ಸಮಾಧಾನಕ್ಕೆ ತೊಂದರೆ ಇಲ್ಲ. ಕಾರ್ಯಕ್ಷೇತ್ರಗಳಲ್ಲಿ ಸಾಕಷ್ಟು ವೃದ್ಧಿಯೂ ಕೂಡ ಕಾಣಿಸ್ತದೆ. ರಾಷ್ಟ್ರಾಧಿಪತಿ ವ್ಯಯದಲ್ಲಿ ಅಷ್ಟಮಾಧಿಪತಿ ಆಗಿರೋದ್ರಿಂದ ಆರೋಗ್ಯ ಸಮಸ್ಯೆಗಳಲ್ಲಿ ಸಾಕಷ್ಟು ಸುಧಾರಣೆ ಕೂಡ ಕಾಣಿಸುವಂಥ ಲಕ್ಷಣ ಇದೆ. ಅವನಿಗೆ ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಗುರು ಆದ್ದರಿಂದ ಮಾನಸಿಕವಾಗಿರತಕ್ಕಂಥ ದೃಢತೆ ಕೂಡ ಸಾಕಷ್ಟು ಕಾಣಿಸ್ತದೆ. ಹಾಗಾಗಿ ಒಟ್ಟಾರೆ ಇವತ್ತಿನ ದಿನ ತುಲಾರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು ಸಹ ಉಂಟು. ಪಂಚಮದ ರಾಹುವಿನಿಂದಾಗಿ ಏನೋ ಒಂದು ಥರದ ಕಸಿವಿಸಿ ಮಾನಸಿಕವಾಗಿರ್ತಕ್ಕಂಥ ಒಂದು ಆತಂಕ ಇತ್ಯಾದಿಗಳು ಕಾರಣವಿಲ್ಲದೆ ಕೆಲವು ಸಂದರ್ಭದಲ್ಲಿ ಕಂಡು ಬರಬಹುದು. ಅದಕ್ಕಾಗಿ ಹೆಚ್ಚು ಚಿಂತೆ ಮಾಡೋದು ಬೇಡ. ದುರ್ಗಾ ಪರಮೇಶ್ವರಿಯನ್ನು ಉಪಾಸನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದೆಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಚೆನ್ನಾಗಿ ಇದ್ದರೂ ಕೂಡ ಮಾನಸಿಕವಾದ ಕಿರಿಕಿರಿಯ ಜೊತೆಯಲ್ಲಿ ಕೌಟುಂಬಿಕವಾದ ಅರ್ಥಾತ್ ಮನೆಯ ವಾತಾವರಣದಲ್ಲಿ ಅಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಸಮಾಧಾನ ಕಾಣಿಸೋದಿಲ್ಲ. ಕಾರಣ ಏನು ಅಂತಂದರೆ ನಿಮ್ಮ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ವ್ಯಯರಾಶಿಯಲ್ಲಿ ಬಂದು ಅಸ್ತನಾಗಿರ್ತಕ್ಕಂಥದ್ದು ಮತ್ತು ಕರ್ಮಾಧಿಪತಿಯಾದ ಸೂರ್ಯ ಕೂಡ ವ್ಯಯರಾಶಿಯಲ್ಲಿ ಬಂದು ನೀಚನಾಗಿರ್ತಕ್ಕಂಥದ್ದು. ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲ ಕಾಣಿಸ್ಬೋದು, ಆದರೆ ಕೌಟುಂಬಿಕವಾದ ಮತ್ತು ಮನೆಯ ವಾತಾವರಣದಲ್ಲಿ ಅಷ್ಟು ಒಂದು ಸಮಾಧಾನ ಇದ್ದ ಥರ ಕಾಣಿಸೋದಿಲ್ಲ. ಪಂಚಮ ಶನಿ ಕೂಡ ನಡೀತಾ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಹಿನ್ನಡೆ ಅಂತಕ್ಕಂಥದ್ದು ಕಾಣಿಸ್ಬೋದು. ಹೆಚ್ಚು ಈ ವಿಷಯದಲ್ಲಿ ಚಿಂತೆ ಮಾಡೋದು, ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಸಾಕಷ್ಟು ಅನುಕೂಲ ಕೂಡ ಕಂಡು ಬರ್ತದೆ. ಆದರೂ ಅದಕ್ಕಿಂತಲೂ ಹೆಚ್ಚು ವಿಪರೀತವಾಗಿ ಲಕ್ಷಣಗಳು ಕಂಡು ಬಂದ ಪಕ್ಷದಲ್ಲಿ ತಾತ್ಸಾರ ಮಾಡದೆ, ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಏನಾದರೂ ಅಂಥ ಸಮಸ್ಯೆಗಳು ಕಂಡು ಬಂದ ಪಕ್ಷದಲ್ಲಿ ಆ ವಿಚಾರವನ್ನು ತಾತ್ಸಾರ ಮಾಡದೆ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದ ಪಕ್ಷದಲ್ಲಂತೂ ಇನ್ನೂ ಗಮನ ಕೊಡಬೇಕಾಗಿ ಬರುತ್ತೆ. ದಕ್ಷಿಣಾಮೂರ್ತಿ ಮತ್ತು ದತ್ತಾತ್ರೇಯರ ಆರಾಧನೆಯನ್ನು ಶಾಸ್ತ್ರೋಕ್ತವಾಗಿ ಸರಿಯಾದ ಕ್ರಮದಲ್ಲಿ ಅನುಷ್ಠಾನ ಮಾಡಿಕೊಳ್ಳಿ. ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ನಮ್ಮ ಈ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನ ನೀವು ವೀಕ್ಷಿಸಬಹುದು. ಯಾವಾಗ ಬೇಕಾದರೂ NKR TV ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಬೇರೆಯವ್ರಿಗೂ ತಿಳಿಸಿ ನಮ್ಮ ಒಂದು ಕಾರ್ಯಕ್ರಮದ ಬಗ್ಗೆ, ನಮ್ಮ ವಾಹಿನಿಯ ಬಗ್ಗೆ ಅಂತ ಹೇಳ್ತಾ, ಗುರುಗಳೇ ಇವತ್ತು ಹಸುಗಳನ್ನ, ದನಗಳನ್ನ ಕಿಚ್ಚಾಯಿಸುವಂತ ಒಂದು ಸಂಭ್ರಮವೇ, ಅದರದ ಮಜಾನೇ ಬೇರೆ ಅಲ್ವೇ ಗುರುಗಳೇ? ಸೊ ಅದರ ಹಿಂದೆ ನಾವು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದ್ರೆ ಹಿರಿಯರೆಲ್ಲರೂ ಫುಲ್ಲು ಅದನ್ನು ಅಲಂಕಾರ ಮಾಡಿ ಕಿಚ್ಚಾಯಿಸೋದು ಅಂತ ಏನು ಹೇಳ್ತಾರೆ, ಆದರೆ ಅದರ ಹಿಂದೆ ಅದರ ಮೇಲೆ ಕೂತಿರುವಂತ ಹುಳ ಹುಪ್ಪಟೆ ಏನೆಲ್ಲ ಇದೆ, ಮಳೆಗಾಲದಲ್ಲಿ ಕ್ರಿಮಿಕೀಟಗಳ ಉತ್ಪತ್ತಿ ಅದು ಹೋಗ್ಲಿ ಅಂತ ಮಾಡಿಸುವಂಥದ್ದಲ್ವೇ ಇದು? ಎಂತಹ ಒಳ್ಳೆಯ ಆಚರಣೆಗಳು. ಮತ್ತು ಜಾನುವಾರುಗಳು ನಮ್ಮ ಜೀವನದ ಒಂದು ಭಾಗ, ಅವಿಭಾಜ್ಯ ಅಂಗ. ಹೌದು, ಅವಿಭಾಜ್ಯ ಅಂಗ ಅನ್ನೋ ರೀತಿ. ಹಿಂದೆಲ್ಲ ನಾವು ಫೋಟೋಸ್ ನೋಡಿದ್ರೆ ಅವರ ಸಂಬಂಧಿಕರು ಎಲ್ಲರೂ ಕೂಡಿ ಅಥವಾ ಕುಟುಂಬಸ್ಥರ ಒಂದು ಫೋಟೋ ಜೊತೆಗೆ ಹಸುಗಳನ್ನು ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಅಂತಹ ಒಂದು, ಹಸುಗಳಿಗೋಸ್ಕರ ಜೀವ ಬಿಟ್ಟವರಿದ್ದಾರೆ, ಜೀವ ಕೊಟ್ಟವರಿದ್ದಾರೆ, ಜೀವ ತೆಗೆದವರು ಇದ್ದಾರೆ. ಪ್ರತಿಷ್ಠೆಯ ಪ್ರತೀಕ ಕೂಡ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಹಿಂದೆ, ಈಗ ಸುಮಾರು 5-6 ಸಾವಿರ ವರ್ಷಗಳ ಹಿಂದೆ
ವಿನಿಮಯ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ. ಈಗ ನನಗೊಂದು 10 ಮೂಟೆ ಅಕ್ಕಿ ಬೇಕು ಅಂತಂದರೆ ಒಂದು ಹಸು ಕೊಡೋದು ಬದಲಾಗಿ. ಅಂದರೆ ವಿನಿಮಯ, ಕ್ರಯ ವಿಕ್ರಯದಲ್ಲಿ ದುಡ್ಡಿಲ್ಲ, ದುಡ್ಡಿನ ಅವಕಾಶ ಇಲ್ಲ. ರೈತಾಪಿ ಜನರಲ್ಲಿ ಹಿಂದೆಲ್ಲ ದುಡ್ಡು ಬಂಗಾರದ್ದಾಗಿರ್ತಿತ್ತು, ಬಂಗಾರದ ಕಾಸುಗಳು. ಕೊಡೋದಕ್ಕೆ ಅವನ ಹತ್ರ ಬಂಗಾರದ ಕಾಸು ಎಲ್ಲಿಂದ ಬರಬೇಕು? ಅವನೇನು ಮಾಡ್ತಾನೆ, ನನಗೊಂದು 50 ಮೂಟೆ ರಾಗಿ ಕೊಡಯ್ಯ, ನಂದು 2 ಹಸು ಇಟ್ಕೊಳ್ಳಯ್ಯ. ಬದಲಿಗೆ ಈ ಥರದಲ್ಲಿ ವಿನಿಮಯದಲ್ಲಿ ಕೂಡ ಹಸುಗಳು ನಡೀತಿತ್ತು ಒಂದು ಕಾಲದಲ್ಲಿ. ಇದರ ಜೊತೆಯಲ್ಲಿ ಎಷ್ಟು ಅಂತಂದರೆ ನಾವು ಉತ್ತರ ಗೋಗ್ರಹಣ ಮತ್ತು ದಕ್ಷಿಣ ಗೋಗ್ರಹಣ ಅಂತ 2 ವಿಧಾನವನ್ನು ಮಹಾಭಾರತದಲ್ಲಿ ಗಮನಿಸ್ತೇವೆ. ಸುಮಾರು 12 ಲಕ್ಷ ಗೋವುಗಳನ್ನು ಕದ್ಕೊಂಡು ಹೋದ್ರಂತೆ. ಕೇವಲ ಒಂದು ಬಾಣದಿಂದ ಅರ್ಜುನ ಅವರನ್ನೆಲ್ಲರನ್ನೂ ಸೋಲಿಸಿ 12 ಲಕ್ಷ ಗೋವುಗಳನ್ನು ವಾಪಸ್ ಕರ್ಕೊಂಡ್ಬಂದ ಅಂತ ಬರ್ತದೆ. 12 ಲಕ್ಷ ಗೋವು. ಅಜ್ಞಾತವಾಸದ ಅಂತ್ಯ, ಕೊನೆಯ ದಿನ. ಇಂಥ ಅದ್ಭುತವಾಗಿರತಕ್ಕಂಥದ್ದು ಗೋವು. ಹಾಗಾಗಿ ಆ ಗೋವನ್ನು ಸಂರಕ್ಷಿಸುವುದರ ಜೊತೆಯಲ್ಲಿ ನೀವು ಹೇಳಿದಾಗೆ ಕಿಚ್ಚಾಯಿಸ್ತಕ್ಕಂಥ ವಿಚಾರದಲ್ಲಿ ನಮಗೆಲ್ಲರಿಗೂ ಸಹ ಗೊತ್ತು ಏನಂತಂದರೆ, ಪ್ರಾಣಿಗಳಿಗೆ ಕ್ರಿಮಿಕೀಟಗಳ ಬಾಧೆಯೂ ಹೆಚ್ಚು ಮತ್ತು ಅವುಗಳು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ನಾವು ಕೈಯಲ್ಲಿ ಹೊಡ್ಕೊಳ್ತೇವೆ, ಕಿತ್ಕೊಳ್ತೇವೆ, ತೆಕ್ಕೊಳ್ತೇವೆ. ಪಾಪ ಅವೇನು ಮಾಡಬೇಕು? ಪ್ರಾಕೃತಿಕವಾಗಿ ಅಲ್ಲಿ ಉರಿಸ್ತಕ್ಕಂಥದ್ದಕ್ಕೆ ಉಪಯೋಗಿಸ್ತಿದ್ದಂಥ ಕಟ್ಟಿಗೆಗಳು ಯಾವುದು? ಕಿಚ್ಚು ಅಂದರೆ ದಗದಗ ಉರಿಯುವಂಥ ಬೆಂಕಿ ಅಲ್ಲ, ಕೆಂಡ ಬಿರ್ತಿತ್ತು. ಅದರ ಮೇಲೆ ಬೇವಿನ ಸೊಪ್ಪುಗಳನ್ನು ಹಾಕ್ತಿದ್ರು, ಕಹಿಯ ಅಂಶ ಇರ್ತಕ್ಕಂಥದ್ದು ಹೊಂಗೆ ಸೊಪ್ಪುಗಳನ್ನು ಹಾಕ್ತಿದ್ರು. ಅದೆಲ್ಲವೂ ಉರಿಯೋ ಸಂದರ್ಭದಲ್ಲಿ ವಾತಾವರಣದಲ್ಲಿ ಒಂದು ಡಿಟಾಕ್ಸಿನೇಷನ್ ಆಗುವಂಥ ಒಂದು ಹವಾ ಅಥವಾ ಆ ಗಾಳಿ ಅಥವಾ ಹೊಗೆ ಅಂತಕ್ಕಂಥದ್ದು ಇರ್ತಿತ್ತು. ಅಲ್ಲಿಗೆ ಕರ್ಕೊಂಡು ಹೋಗಿ ಹಸುಗಳನ್ನು ಗಂಟೆಗಟ್ಟಲೆ ಆ ವಾತಾವರಣದಲ್ಲಿ ನಿಲ್ಲಿಸೋರು. ವಾತಾವರಣದಲ್ಲಿ ತಂಪಿದ್ರೂ ಕೂಡ ಆ ಕಿಚ್ಚು ಅಂತಕ್ಕಂಥದ್ದು ಉರಿದಾಗ ವಾತಾವರಣ ಬಿಸಿ ಆಗ್ತಿತ್ತು. ಆ ಬಿಸಿಯಿಂದಾಗಿ ಏನಾಗ್ತಿತ್ತು, ಆ ಕ್ರಿಮಿಕೀಟಗಳು ಕೂಡ ಸತ್ತು ಹೋಗ್ತಿದ್ವು. ಆ ನಂತರದಲ್ಲಿ ಆ ಹೊಗೆಯಲ್ಲಿ ನಿಲ್ಲಿಸಿದ್ದಂಥ ಹಸುಗಳನ್ನು ಅಥವಾ ಎತ್ತುಗಳನ್ನು ತಗೊಂಡೋಗಿ ಬೆಂಕಿಯ ಮೇಲೆ ಹಾರಿಸೋದ್ರಿಂದ ಏನಾಗ್ತಿತ್ತು ಅಂದರೆ, ಆ ಒಂದು ಕಾವಿಗೆ ಶರೀರದಲ್ಲಿ ಅಂಟುಕೊಂಡಿದ್ದಂತಹ ಕ್ರಿಮಿಗಳು, ರೋಗಾಣುಗಳು, ಬ್ಯಾಕ್ಟೀರಿಯಾಗಳು ಕೂಡ ಸತ್ತು ಹೋಗ್ತಿತ್ತು. ಹಸುಗಳಿಗೋ ಎತ್ತುಗಳಿಗೋ ಆರೋಗ್ಯ ವೃದ್ಧಿ ಆಗ್ತಿತ್ತು. ಇದೆಲ್ಲದೂ ಕೂಡ ಈ ಒಂದು ಆಟ, ಇದು ಒಂದು ಆಟ. ಆವಾಗ ಅವುಗಳು ಅದನ್ನು ಸಂಭ್ರಮ ಪಡ್ತಿದ್ವೋ ಏನೋ, ಪಾಪ ಮೂಕು ಪ್ರಾಣಿಗಳು ಹೇಳೋಕ್ಕೇನೋ ಬರೋಲ್ಲ. ಆದರೆ ನಮಗೂ ಅದೊಂದು ತುಂಬ ಸಂಭ್ರಮ ಮತ್ತು ಪರ್ಯಾಯವಾಗಿ ಆ ಎತ್ತು ಮತ್ತು ಹಸುಗಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಒಂದು ಆಚರಣೆ ಆಗಿತ್ತು. ಅದು ಆ ನಂತರದಲ್ಲಿ ಗೊತ್ತಲ್ಲ, ದೇಶಾಚಾರಗಳೆಲ್ಲ ಸ್ವೇಚ್ಛಾಚಾರಗಳಾಗೋದು ಜಾಸ್ತಿ. ಆ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಬಿಡೋದು ಒಳ್ಳೆಯದು, ಬೇಡ. ಒಟ್ಟಾರೆ ಮೇಲೆ ಇವೆಲ್ಲವೂ ಕೂಡ ನಮ್ಮ ಹಿಂದಿನ ಪದ್ಧತಿಗಳನ್ನು ನಾವು ಬಿಡ್ತಾ ಬಂದ್ವಿ. ಕ್ರಮೇಣ ನಾವು ಮುಂದುವರೆದವರು ಅನ್ನುವಂಥ ಭ್ರಮೆ ಬೇರೆ ನಮಗೆ, ಆಯಿತಾ. ಇವತ್ತು ಪಟಾಕಿ ಹೊಡಿಲೇಬೇಡಿ ಅಂತಕ್ಕಂಥದ್ದು. ಕೆಲವು ಪಟಾಕಿಗಳನ್ನು ದಯಮಾಡಿ ಹೊಡಿಬೇಡಿ. ಯಾಕೆ ಅಂತಂದರೆ ವಿಚಿತ್ರವಾದ, ವಿಪರೀತವಾದ ಶಬ್ದ, ವಿಪರೀತವಾದ ಹೊಗೆ, ವಾಯು ಮಾಲಿನ್ಯವನ್ನು ಮಾಡ್ತಕ್ಕಂಥ ಪಟಾಕಿಗಳನ್ನು ದಯಮಾಡಿ ಅವಾಯ್ಡ್ ಮಾಡಿ. ಹಚ್ಚತಕ್ಕಂಥ ಸಂದರ್ಭದಲ್ಲಿ ಆದಷ್ಟು ಅಂತರವನ್ನು ಕಾದ್ಕೊಳ್ಳಿ. ಪರ್ಯಾಯವಾಗಿ ನಿಮ್ಮ ಕಣ್ಣಿಗೋ ಶರೀರಕ್ಕೋ ಯಾವುದೋ ಇನ್ಯಾವುದೋ ಅವಯವಕ್ಕೋ ಅಪಾಯವಾಗ್ತಕ್ಕಂಥ ರೀತಿಯಲ್ಲಿ ದಯಮಾಡಿ ಮಾಡ್ಕೋಬೇಡಿ. ತೀರ ದೊಡ್ಡ ಶಬ್ದ ಬರ್ತಕ್ಕಂಥದ್ದು, ಮನೇಲಿ ವಯಸ್ಸಾದವರು ಇರಬಹುದು, ಅಕ್ಕಪಕ್ಕದ ಮನೆಗಳಲ್ಲಿ ಇರಬಹುದು. ಆ ಶಬ್ದದಿಂದ ಅವರಿಗೆ ತೊಂದರೆ ಆಗ್ತದೆ. ವಿಪರೀತ ಗಡಚಿಕ್ಕುವಂಥ ಶಬ್ದವಾದ ಪಕ್ಷದಲ್ಲಿ ಎಲ್ಲೋ ಮರದ ಮೇಲೆ ಇರ್ತಕ್ಕಂಥ ಪಕ್ಷಿಗಳಲ್ಲಿ ಕೂಡ ದೊಡ್ಡ ಮಟ್ಟದ ಅನಾಹುತಗಳಾಗಿ ಪ್ರಕೃತಿಯ ಮೇಲೆ ಅನೇಕ ತೊಂದರೆಗಳಾಗಬಹುದು. ಪಟಾಕಿ ಹೊಡಿಲೇಬೇಕು, ಅದು ನಮ್ಮ ಸಂಸ್ಕೃತಿ, ಅದನ್ನು ಬಿಡೋ ಪ್ರಶ್ನೆ ಇಲ್ಲ. ಆದರೆ ಪರ್ಯಾಯವಾಗಿ ಅದು ಪ್ರಕೃತಿಯ ಮೇಲಾಗಲಿ ಅಥವಾ ಉಳಿದ ಜೀವ ಸಂಕುಲದ ಮೇಲಾಗಲಿ ಅಪಾಯವನ್ನು ತರ್ತಕ್ಕಂಥ ಸಂದರ್ಭ ಇದ್ದ ಪಕ್ಷದಲ್ಲಿ ಅಂತಹ ಒಂದು ಪ್ರಮಾಣವನ್ನು ಕಡಿಮೆ ಮಾಡಿ ಆದಷ್ಟು ನಿರುಪದ್ರವಿಗಳಾಗಿ ಬೇರೆಯವರಿಗೆ ಉಪಟಳ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಸಂಭ್ರಮವನ್ನು ಇಟ್ಕೋಬೇಕು. ಪಟಾಕಿ ಹಚ್ಚೋದಾಗಲಿ ಅಥವಾ ಫ್ಲವರ್ ಪಾಟು ಅಂತೇವಲ್ಲ ಅದಾಗಲಿ, ಭೂಚಕ್ರ, ವಿಷ್ಣು ಚಕ್ರ ಎಲ್ಲವನ್ನು ಹಚ್ಚಬೇಕು, ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು, ಬಿಡಬಾರ್ದು. ಒಂದು ಒಳ್ಳೆ ಸಂದೇಶವನ್ನ ಕೂಡ ಹೇಳಿದ್ದೀರಾ ಗುರುಗಳೇ. ಕಳೆದ 2 ದಿನದ ಹಿಂದೆ ಕೂಡ ನಾ ಹೇಳಿದೆ, ನಮ್ಮ ಸಂಭ್ರಮಾಚರಣೆ ಬೇರೆಯವರಿಗೆ ನೋವನ್ನ ತರಿಸಬಾರ್ದು. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಮುಖವಾಗಿ ಯಾರಿಗೂ ನೋಯಿಸುವಂತಹ ಆಚರಣೆಗಳೇ ಇಲ್ಲ ನಮ್ಮಲ್ಲಿ. ಹಾಗಾಗಿ ನಾವು ಕೂಡ ಅದನ್ನು ಪರಿಪಾಲಿಸೋಣ ಅಂತ ಹೇಳ್ತಾ ಗುರುಗಳೇ, ಮಿಕ್ಕ 4 ರಾಶಿಗಳು. ಈಗ ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಚಂದ್ರ ಶುಭ ಸ್ಥಿತಿಗೆ ಬಂದಿರತಕ್ಕಂಥದ್ದು, ಉದಯ ಕೂಡ ಆಗ್ತಾನೆ ಇವತ್ತು. ಹಾಗಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ನೀವು ನೋಡಬಹುದು. ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಕಾಣಿಸುತ್ತೆ.
ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಕ್ಕೆ ಬಂದಿದ್ದಾನೆ. ಸಪ್ತಮಾಧಿಪತಿ, ಪಂಚಮಾಧಿಪತಿ, ವ್ಯಯಾಧಿಪತಿ, ಎಲ್ಲ ರೀತಿಯಲ್ಲೂ ಭಾಗ್ಯಾಧಿಪತಿ. ಹಾಗಾಗಿ ಧನುರಾಶಿಯವರಿಗೆ ಈ ತಿಂಗಳು ಹೆಚ್ಚು ಕಡಿಮೆ, ಅಕ್ಟೋಬರ್ ತಿಂಗಳು ತುದಿವರೆಗಂತೂ ಹೇಗೂ ಆಯಿತು, ಏನೂ ಟೆನ್ಷನ್ ಇಲ್ಲದೆ ಇರತಕ್ಕಂಥ ಒಂದು ಜೀವನವಾಗಿ ಕಾಣಿಸುತ್ತೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಬಹುದು. ಕಾರಣ ಏನು ಅಂತಂದರೆ ಗುರು ಅಷ್ಟಮದಲ್ಲಿರ್ತಕ್ಕಂಥದ್ದು, ಹಾಗಾಗಿ ಅವನಿಗೆ ಬಲ ಇಲ್ಲ, ಉಚ್ಚನಾಗಿ ಬೇರೆ ಇರತಕ್ಕಂಥದ್ದು. ಹಾಗಾಗಿ ಕೌಟುಂಬಿಕವಾದಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗಬಹುದು. ಕೇಂದ್ರ ಸ್ಥಾನಕ್ಕೆ ದೃಷ್ಟಿ ಬರೋದರಿಂದ ಭೂಮಿ ಮೊದಲಾದಂಥ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು. ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಗುರು ಬಲ ಚೆನ್ನಾಗಿದೆ ಅಂತ ನೋಡಿ ಅಂಥವ್ರ ಮುಖಾಂತರವಾಗಿ ಆ ವ್ಯವಹಾರಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಕ್ಷೇಮ. ಇನ್ನು ವ್ಯಯಭಾವಕ್ಕೆ ಬರ್ತಕ್ಕಂತಹ ಚಂದ್ರ ಅಷ್ಟಮದಿಂದ ವ್ಯಯಕ್ಕೆ ಬಂದಾಗ ಸಾಕಷ್ಟು ಇನ್ನೊಂದು 2 ದಿವಸಗಳ ನಂತರದಲ್ಲಿ ವೃದ್ಧಿಯನ್ನು ನೋಡಬಹುದಾಗಿರುತ್ತೆ. ಎಲ್ಲ ವಿಭಾಗದಲ್ಲೂ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದು ಕಾಣಿಸುತ್ತೆ. ಯೋಚನೆ ಮಾಡೋದು ಬೇಡ. ಇನ್ನು ಬಾಧಾ ಪರಿಹಾರ ಅಥವಾ ಸಮಸ್ಯೆಗಳ ನಿವಾರಣೆಯನ್ನು ಮಾಡಿಕೊಂಡು ಸ್ವಲ್ಪ ನೆಮ್ಮದಿಯನ್ನು ಕಾಣಬೇಕು ಅಂತಕ್ಕಂಥವ್ರು ಇವತ್ತು ಗೋಪೂಜೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಸಾಕಷ್ಟು ಉತ್ತಮವಾದಂಥ ದಿನ. ಪೂರ್ಣವಾಗಿರ್ತಕ್ಕಂಥ ಗುರು ಬಲ ಕೂಡ ಪ್ರಾಪ್ತಿಯಾಗಿದೆ. ತೃತೀಯ ರಾಶಿಯಲ್ಲಿರ್ತಕ್ಕಂಥ ಶನಿ ಮಾನಸಿಕವಾಗಿರ್ತಕ್ಕಂಥ ಒಂದು ಒಳ್ಳೆಯ ಸ್ಥೈರ್ಯವನ್ನು ಕೊಡ್ತಾನೆ. ಭಾಗ್ಯದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ವಾಹನಗಳ ವಿಷಯದಲ್ಲಿ ಸ್ವಲ್ಪ ನಷ್ಟವನ್ನು ನೋಡಬೇಕಾಗಿ ಬರಬಹುದು. ಇನ್ನು ಕರ್ಮಸ್ಥಾನದಲ್ಲಿ 4 ಗ್ರಹಗಳ ಯೋಗ, ಉದ್ಯೋಗ ಸ್ಥಾನದಲ್ಲಿ ಪ್ರಮೋಷನ್ ಇತ್ಯಾದಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರು, ಸರ್ಕಾರಿ ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ತಗೊಳ್ಬೇಕು ಬೇರೆ ಊರಿಗೆ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಮಕರ ರಾಶಿಯವರು ಪ್ರಯತ್ನವನ್ನು ಮಾಡಲಿಕ್ಕೆ ಯೋಗ್ಯವಾದಂಥ ಕಾಲ ಆಗಿದೆ. ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡ್ಕೊಳ್ಳಿ. ಇನ್ಫ್ಲೂಯೆನ್ಸ್ ಇತ್ಯಾದಿಗಳನ್ನು ಬಳಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ ನೆನಪಿರಲಿ, ನಿಮಗೆ ಯಾವುದಾದ್ರೂ ಒಂದು ರೀತಿಯ, ಯಾಕೆಂದರೆ ದ್ವಿತೀಯ ರಾಶಿಯಲ್ಲಿ ರಾಹು ಇದ್ದಾನಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ, ಏನಾಗ್ಬೋದು ಅಂತಂದರೆ ನಿಮಗೆ ಸುಳ್ಳು ಭರವಸೆ, ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು, ಧನಸ್ಥಾನದ ರಾಹು ಆದ್ದರಿಂದ ಧನ ಅಂದರೆ ದುಡ್ಡಿನ ವಿಷಯದಲ್ಲಿ ಮೋಸ ಮಾಡ್ತಕ್ಕಂಥದ್ದು. ಮುಂದೆ ಕನ್ನಡದ ಒಂದು ಗಾದೆ ನಿಜವಾಗುವ ಸಾಧ್ಯತೆಗಳು ತುಂಬ ಕಾಣಿಸುತ್ತೆ. ಕೊಟ್ಟವನು ಕೋಡಂಗಿ, ಎಸ್ಕೊಂಡವನು ಈರಭದ್ರ. ಹಾಗಾಗಿ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಅಷ್ಟಮದಲ್ಲಿ ಕೇತು ಇರೋದರಿಂದ ಮಹಾಗಣಪತಿಯನ್ನು ವಿದ್ಯುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಆರಾಧನೆ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ವೃತ್ತಿಯಲ್ಲಿ ಕೂಡ ವೃದ್ಧಿಯನ್ನು ನೋಡಬಹುದಾಗಿರುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಸ್ಥಾನದಲ್ಲಿ ಚತುರ್ಗ್ರಹ ಯೋಗ, ನಿಮ್ಮ ಷಷ್ಠಾಧಿಪತಿ ಆಗಿರತಕ್ಕಂಥ ಚಂದ್ರ ಬಂದಿದ್ದಾನೆ ಅಲ್ಲಿಗೆ. ಕರ್ಮಸ್ಥಾನದಲ್ಲಿ ಒಂದು ಒಳ್ಳೆಯ ಸೂಚನೆ ಕೂಡ ಸಿಕ್ಕಬಹುದು. ಭಾಗ್ಯಕ್ಕೆ ಬಂದಿರೋದರಿಂದ ತಂದೆಯ ಆರೋಗ್ಯದಲ್ಲಿ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದು ಕಾಣಬಹುದು. ದೀರ್ಘಕಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದರೂ ಕೂಡ ಸಾಕಷ್ಟು ಅನುಕೂಲ ಆಗುವಂಥ ಲಕ್ಷಣ ಉಂಟು. ಇದರ ಜೊತೆಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಸಾಕಷ್ಟು ವೃದ್ಧಿ ಆಗಬಹುದು. ಜೊತೆಯಲ್ಲಿ ರಾಶಿಯಲ್ಲಿ ರಾಹು ಇರೋದರಿಂದ ಸ್ವಲ್ಪ ಮಟ್ಟಿಗೆ ರಕ್ತನಾಳಗಳು ಅಥವಾ ಶ್ವಾಸನಾಳಗಳು, ವಿಶೇಷವಾಗಿ ಕುಂಭ ಆಗಿರೋದ್ರಿಂದ ಯಾರು ಕುಂಭರಾಶಿಯವರು ಅಸ್ತಮ ಮೊದಲಾದಂಥ ಸಮಸ್ಯೆಯಲ್ಲಿದ್ದೀರಿ ಅದರಲ್ಲಿ ವ್ಯತ್ಯಾಸವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಅಸ್ತಮ ಅಂತಕ್ಕಂಥದ್ದು ಹೆಚ್ಚಾಗಬಹುದು. ಉಸಿರಾಟದಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಬ್ರಾಂಕೈಟಿಸ್ ಅಥವಾ ಶ್ವಾಸನಾಳದಲ್ಲಿ ಸೋಂಕು, ಇನ್ಫೆಕ್ಷನ್ ಅಂತ ಹೇಳ್ತಾರಲ್ಲ, ಈ ಲಕ್ಷಣಗಳು ಕಾಣಿಸುತ್ತೆ. ಕೇತುವಿನ ದೃಷ್ಟಿ, ಮಂಗಳನ ಒಂದು ಯುತಿ ಅಂತಕ್ಕಂಥದ್ದು ಇದಕ್ಕೆ ಕಾರಣೀಭೂತವಾಗಿ ಕಾಣುತ್ತೆ. ಇಷ್ಟೊಳಗಡೆ ಆ ವಿಷಯಕ್ಕೆ ಸಂಬಂಧಪಟ್ಟು ಆಪರೇಷನ್ ಏನಾದರೂ ಆಗಿದ್ದ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣ ವ್ಯತ್ಯಾಸಕ್ಕೂ ತಾತ್ಸಾರ ಮಾಡದೆ ಸರಿಯಾದ ವೈದ್ಯರಲ್ಲಿ ಯೋಗ್ಯವಾದ ಚಿಕಿತ್ಸೆಯನ್ನು ತಗೊಳ್ಳಿ, ಸಾಕಷ್ಟು ಅನುಕೂಲ ಆಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಆದಷ್ಟು ಅಗ್ನಿಹೋತ್ರವನ್ನು ನಿತ್ಯ ಆಚರಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅದಿಲ್ಲ ಅಂತಂದರೆ ಅಗ್ನಿ ಆರಾಧನೆ, ಧನ್ವಂತರಿ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಸಾಕಷ್ಟು ಉತ್ತಮವಾಗಿರತಕ್ಕಂಥದ್ದು. ನಿಮ್ಮ ರಾಶಿಗೆ ಅಷ್ಟಮದಲ್ಲಿ ಚತುರ್ಗ್ರಹ ಯೋಗ ಇದೆ. ಧನಸ್ಥಾನಕ್ಕೆ ದೃಷ್ಟಿ, ವಿಶೇಷವಾಗಿರತಕ್ಕಂತಹ ಧನಪ್ರಾಪ್ತಿಯ ಒಂದು ಯೋಗವಾಗುತ್ತೆ. ಅದು ಅಲ್ಲಿ ಷಷ್ಠಾಧಿಪತಿಯಾಗಿರ್ತಕ್ಕಂತಹ ಸೂರ್ಯ ನೀಚನಾಗಿರೋದ್ರಿಂದ ಅಧಿಕಾರಸ್ಥರ ಸಹಯೋಗ ಅಂತಕ್ಕಂಥದ್ದು ಸಿಕ್ಕಬಹುದು. ರಾಜಕೀಯದಲ್ಲಿ ಸಾಕಷ್ಟು ನಿಮಗೆ ಅನುಕೂಲ ಆಗ್ತಕ್ಕಂಥ ಲಕ್ಷಣ ಇದೆ. ಅಥವಾ ರಾಜಕೀಯದಲ್ಲಿ ಇರ್ತಕ್ಕಂಥವರ ಅಥವಾ ಸರ್ಕಾರವನ್ನು ಆಡಳಿತವನ್ನು ನಡೆಸ್ತಕ್ಕಂತಹ ಅಥವಾ ಮೇಲ್ಮಟ್ಟದ ಅಧಿಕಾರದಲ್ಲಿರ್ತಕ್ಕಂಥ ಯಾವುದೋ ಸಂಘ ಸಂಸ್ಥೆಗಳಲ್ಲಿ ಈ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಂಪರ್ಕ ಅಂತಕ್ಕಂಥದ್ದು
ಬೆಳೆಯುವಂಥ ಅವಕಾಶ ಉಂಟು. ಇದರ ಪರಿಣಾಮವಾಗಿ ಧನಸ್ಥಾನಕ್ಕೆ ದೃಷ್ಟಿ ಇರೋದರಿಂದ ಲಾಭಸ್ಥಾನಕ್ಕೆ ನಿಮ್ಮ ರಾಶಾಧಿಪತಿಯು ಕರ್ಮಾಧಿಪತಿಯು ಆಗಿರತಕ್ಕಂಥ ಗುರು ಉಚ್ಚನಾಗಿ ದೃಷ್ಟಿ ಕೊಡೋದ್ರಿಂದ ಸಾಕಷ್ಟು ಅಭಿವೃದ್ಧಿಯನ್ನು ನೋಡಬಹುದಾಗಿರುತ್ತೆ. ದುಡ್ಡು ಕಾಸಿನ ವಿಷಯದಲ್ಲಾಗಬಹುದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ವಿಷಯದಲ್ಲಿ, ಆರೋಗ್ಯ ವಿಷಯದಲ್ಲಿ, ವ್ಯವಹಾರ ವಿಷಯದಲ್ಲಿ, ಉದ್ಯೋಗದಲ್ಲಿ, ಕುಟುಂಬದಲ್ಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಕೂಡ ಈ ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾದಂಥ ಕಾಲ ಬರ್ತಾ ಇದೆ. ಈಗಾಗಲೇ ಆರಂಭ ಕೂಡ ಆಗಿದೆ. ಹಾಗಾಗಿ ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ, ಚೆನ್ನಾಗಿದೆ. ನಿತ್ಯದಂತೆ ನಿಮ್ಮ ಆರಾಧ್ಯ ದೇವತೆಯನ್ನು ಉಪಾಸನೆ ಮಾಡಿಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಯಾವ ದೇವತೆ ಉಪಾಸನೆ ಅಂತಕ್ಕಂಥದ್ದು ಮೊದಲಿಂದ ಬಂದಿದೆ ಹಿರಿಯರಿಂದ, ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಸಾಕಷ್ಟು ಅನುಗ್ರಹ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಶುಭವಾಗಲಿ. ಗುರುಗಳೇ, ಇಂದು ಬಲಿಪಾಡ್ಯಂ ಇಂದು ಬಹಳಷ್ಟು ವಿಶೇಷವಾದ ವಿಚಾರವನ್ನು ನಮ್ಮೆಲ್ಲರ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಕಾಮನೆಗಳು. ಆ ಬಲೀಂದ್ರನ ಮತ್ತು ಬಲೀಂದ್ರನಿಗೆ ಅನುಗ್ರಹ ಮಾಡಿದಂತಹ ವಾಮನ ಮೂರ್ತಿಯ ತ್ರಿವಿಕ್ರಮ ರೂಪದ ಪರಮಾತ್ಮನ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಸಿಗಲಿ. ಪರಿಣಾಮವಾಗಿ ನಿಮ್ಮೆಲ್ಲರ ಜೀವನ ಕೂಡ ವಿಂಧ್ಯಾವಳಿ ಪೂರಿತವಾಗಲಿ. ವಿಂಧ್ಯಾವಳಿ ಅಂತಕ್ಕಂಥದ್ದು ಬಲೀಂದ್ರನ ಪತ್ನಿ, ಆಕೆ ಸಂಪತ್ತಿನ ಒಂದು ಸ್ವರೂಪ ಅಂತ ಕೂಡ ಹೇಳ್ತಾರೆ. ಹಾಗೆ ನಿಮಗೆ ಎಲ್ಲ ರೀತಿಯ ಸಂಪತ್ತುಗಳು ಕೂಡ ಆ ಭಗವಂತನ ಅನುಗ್ರಹದಿಂದ ಪ್ರಾಪ್ತಿಯಾಗಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು ಎಂದೆನ್ನುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೋಗ್ಬರೋದಾ? ನಮಸ್ಕಾರ.